ನಮಸ್ಕಾರ 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 ನಿಮ್ಮೆಲ್ಲರಿಗೂ ಕಣ್ಣನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುರಳಿ, ಶನಿವಾರನೂ ಬಿಡಲ್ವಾ ನೀವು? ಶನಿವಾರ ಅಲ್ಲ ರೀ, ಭಾನುವಾರನೂ ಬಿಡಲ್ಲ. ಭಾನುವಾರ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಇದೇನ್ರಿ ಮುರಳಿ, ಶನಿವಾರದೊತ್ತು ನಾವು ರಾತ್ರಿ ಬಂದಿದ್ದು ಬೇರೆ ಲೇಟು, ಪಾರ್ಟಿ ಇರ್ಟಿ ಮಾಡಿಕೊಂಡು ವೀಕೆಂಡ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂದರೆ ಇವತ್ತು ಬಿಡಲ್ವಲ್ಲಪ್ಪ ನೀವು? ರೀ ನಾನು ಬಿಡ್ತೀನಿ ರೀ, ನಿಮ್ಮ ಗ್ರಹಗಳು ಅದರ ಚಾರಗಳನ್ನ ಬಿಡ್ತವೇನ್ರಿ? ಗ್ರಹಚಾರ ಮಾತ್ರ ದಿನ ಇದ್ದೇ ಇರುತ್ತೆ. ಆದ್ದರಿಂದ ಪ್ರತಿದಿನ ನಾನು ನಿಮ್ಮ ಮನೆಗೆ ಬರ್ತಾಯಿದ್ದೀನಿ, ಬಂದು ನಿಮ್ಮ ಗ್ರಹಚಾರಗಳನ್ನ ಹೇಳಿ ನಮ್ಮ ಕಾರ್ಯಕ್ರಮಗಳನ್ನ ಶುರು ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತು ಮಾರ್ಗಶಿರ ಶುಕ್ಲ ಪೌರ್ಣಮಿ ಶನಿವಾರ, ರಾಜಧಾನಿ ಕನ್ನಡದಲ್ಲಿ ಸಾಟರ್ಡೇ ಅಂತ ಕರೀತಾರೆ. ಆದರೂ ಗ್ರಹಚಾರ ನಿಮ್ಮದು, ವಿಚಾರ ಮಾತ್ರ ನಮ್ಮದು. ಮೊದಲನೇದು ಮೇಷ ರಾಶಿ. ಮೇಷರಾಶಿಯವ್ರಿಗೆ ಹೆಂಗಿದೆ ಅಂತೆಲ್ಲ ನೀವೆಲ್ಲ ಕಾಯ್ತಾ ಇದ್ದೀರಾ. ತುಂಬ ಜನ ಒಳ್ಳೆಯವರೇ ಬೇಗ ಹೇಳಿ, ನೀವು ಹೇಳಿದ್ದೆಲ್ಲ ನಡೀತಾ ಇದೆ, ನಮಗೂ ನಿಮ್ಮ ಕೇಳೋಕ್ಕೇನೋ ವಿಶೇಷವಾದಂಥ ಖುಷಿ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಮೊದಲನೇದು ಆಡು ಅಂದರು ನೀವೇ, ಮೇಕೆ ಅಂದರು ನೀವೇ, ಮೇಷರಾಶಿಯವರು. ಇವತ್ತು ರಾಶಿ ಫಲ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಮೇಷರಾಶಿಯವ್ರಿಗೆ ಕೆಲಸದಲ್ಲಿ ಒತ್ತಡ ಇದ್ದರು ಮುನ್ನಡೆ ಇದೆ. ಜೂನಿಯರ್ಸು ಎಡವಟ್ ಮಾಡ್ತಾರೆ, ತಾಳ್ಮೆ ಕಳ್ಕೊಬೇಡಿ, ತಲೆಯನ್ನು ಕೆರ್ಕೋಬೇಡಿ. ಕುಟುಂಬದಲ್ಲಿ ಅಶಾಂತಿ ಇರುತ್ತೆ. ಮನೆಗೆ ಹೋಗ್ತಾ ಮಲ್ಲಿಗೆ ಹೂವು ತಗೊಂಡೋದ್ರೆ ಖಂಡಿತವಾಗ್ಲೂ ಖುಷಿಯಾಗಿರ್ತಾರೆ ನಿಮ್ಮ ಮನೆಯಲ್ಲಿ ಇರೋರು ಅಂತ ಹೇಳ್ತಾ ಇದ್ದಾರೆ ಮೇಷರಾಶಿಯವ್ರಿಗೆ. ಓಕೆ, ವೃಷಭ ರಾಶಿ. ಅಕಾಲವಾಗಿ ಜೇಬಿಗೆ ತೂತು ಬೀಳುತ್ತೆ. ವೃಥ ಖರ್ಚು ಮಾಡಿ ತಲೆ ಕೆಡಿಸ್ಕೋಬೇಡಿ. ಬಲಗೈಲಿ ಬಂದಂಥ ಲಾಭ ಎಡಗೈಲಿ ಒಟ್ಟೋಗುತ್ತೆ. ಹೆಂಗಸರ ಜೊತೆ ಜಗಳ ಬೇಡ. ಶಿವ ನೀ ಮಡಗ್ದಂಗಿರು ಅಂತ ಇದ್ಬಿಡಿ. ಸುಮ್ಮನಿದ್ರೆ ಸಾಯಂಕಾಲದವರೆಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಲಗೈಲಿ ಆದಾಯ ಬಂದರೂ ಎಡಗೈಲಿ ಒಟ್ಟೋಗುತ್ತೆ. ಮನೆಯವ್ರ ಹತ್ರ ಜಗಳ ಮಾಡ್ಕೋಬೇಡಿ, ಆರಾಮಾಗಿರಿ. ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಚಂದ್ರ ಒಂದ್ಸರಿ ಬರೋಕ್ಕೆ ಶುರುವಾಯಿತು ಅಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮಿಥುನ ರಾಶಿಯವ್ರಿಗೆ ನಿಮ್ಮ ಕೆಲಸ ಕಂಡು ಬಾಸು ಶಬಾಸ್ ಅಂತಾರೆ. ಆದರೆ ನನ್ನ ಮಗ ಲೂಸ್ದರ ಮಗನೋ ನನಗೆ ಹೇಳ್ತಾವನೆ ಅಂತ ಅನ್ಕೋಬೇಡಿ. ಯಾಕಂದರೆ ಖುಷಿ ಪಡಿ. ಯಾರೋ ಒಬ್ಬರು ನಿಮ್ಮನ್ನು ಚೆನ್ನಾಗಿ ಇದ್ದೀರಾ, ನೀವು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಬೆನ್ನು ತಟ್ಟಿದ್ರೆ ಬೈಕೊಳ್ಳೋದು ಯಾಕಪ್ಪ, ಖುಷಿಯಾಗಿದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಕೆಲವೊಂದು ದಿಟ್ಟ ನಿರ್ಧಾರಗಳನ್ನ ತಗೊಳ್ತೀರಾ ಇವತ್ತು ನೀವು. ತಗೊಳ್ಳೋದಕ್ಕಿಂತ ಮೊದಲು ಒಂದು ಸ್ಮಾಲು ಚೇಂಜು, ಅಲ್ಲೆಲ್ಲ ಅಕ್ಕಪಕ್ಕ ಗಣೇಶನ ಟೆಂಪಲ್ ಇದ್ದರೆ ಹೋಗಿ ಒಂದು ಸೆಲ್ಯೂಟ್ ಹಾಕ್ಕೊಂಡು ಬಂದರೆ ಇವತ್ತು ಮಾಡೋ ಕೆಲಸ ಎಲ್ಲ ಚೆನ್ನಾಗಿರುತ್ತೆ. ದಿನ ಪೂರ್ತಿ ಖುಷಿಯಾಗಿರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಇನ್ನು ಕರ್ಕಾಟಕ ರಾಶಿ ನಮ್ಮದು. ಈ ಕರ್ಕಾಟಕ ರಾಶಿಯವ್ರಿಗೆ ಸ್ವಲ್ಪ ಏನೋ ನೋಡಿ, ಒಣ ಪ್ರತಿಷ್ಠೆನ ಬಿಟ್ಬಿಡಿ. ಜೊತೆಲಿರೋರ್ನೆಲ್ಲ ಯಾಕ್ರಿ ಎದುರಾಕೊಳ್ತೀರಾ? ಆರಾಮಾಗಿ ಜೊತೆ ಇರೋ ಜೊತೆ ಚೆನ್ನಾಗಿದ್ಬಿಡಿ. ಪ್ರತಿನಿತ್ಯ ಅವ್ರ ಜೊತೆಗೇ ಇರಬೇಕಲ್ಲ, ದಿನ ಏನು ಜಗಳ ಮಾಡ್ಕೊಂಡಿರೋಕ್ಕಾಗತ್ತಾ ಕೆಲಸ ಮಾಡೋರ ಜೊತೆ? ಆರಾಮಾಗಿ ನಗ್ನಗ್ತಾ ಇರಿ. ಯಾಕಂದರೆ ಕೋಪ ಮಾಡಿಕೊಂಡ್ರೆ ನಿಮಗೇನೆ ತೊಂದರೆ, ಅವ್ರಿಗೇನು ತೊಂದರೆ ಆಗಲ್ಲ. ಆದ್ದರಿಂದ ಎಲ್ಲರ ಹತ್ರ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ಮನೆಗೆ ಯಾರೋ ನಿಮ್ಮ ಸ್ನೇಹಿತರು ಬರುವಂಥ ಲಕ್ಷಣಗಳೆಲ್ಲ ಇದೆ. ವಿಳೆದೆಲೆ ಖರ್ಚು, ಸ್ವಲ್ಪ ಬೇರೆ ಕಾಫಿ ಟೀ ಖರ್ಚು ಆಗ್ಬೋದು ಅಂದ್ಕೊಂಡಿದ್ದೀನಿ. ಓಕೆ, ಕರ್ಕಾಟಕ ರಾಶಿಯವ್ರ ನಂತರ ಸಿಂಹ ರಾಶಿ. ಸಿಂಹ ರಾಶಿ ಅಂದ ತಕ್ಷಣ ಅದು ನಮ್ಮ ರಾಶಿ ರೀ, ಏನಿದೆ ಅಂತ ಗೊತ್ತಿಲ್ಲ. ನಿಮಗೆ ಉತ್ತಮ ವ್ಯಕ್ತಿತ್ವ ಏನು ಅಂತ ಜನಕ್ಕೆ ಸಾಬೀತು ಆಗಲಿದೆ. ಅಂದರೆ ನಿಮ್ಮ ಉತ್ತಮ ವ್ಯಕ್ತಿತ್ವ ಜನಕ್ಕೆ ಸಾಬೀತು ಆಗಲಿದೆ. ದೈವಾನುಗ್ರಹ ನಿಮಗಿದೆ. ಒಳ್ಳೆಯ ಸುದ್ದಿ ಕಿವಿಗೆ ಬಂದು ಇಂಪನ್ನು ಕೊಡುತ್ತೆ, ತಲೆಗೆ ತಂಪನ್ನು ಸಹ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ವಲ್ಪ ಕೆಮ್ಮು ನೆಗಡಿ ನಿಮ್ಮನ್ನು ಬಾಧಿಸ್ಬೋದು. ಹೌದು, ಬೆಳಗ್ಗೆ ಸ್ವಲ್ಪ ಯಾಕೋ ನೆಗಡಿ ಇತ್ತು ನನಗೆ. ಓಕೆ, ಎಕ್ಸ್ಟ್ರಾ ಖರ್ಚಿಫ್ನ ಇಟ್ಕೊಂಡಿರಿ. ಅದೇ ಖರ್ಚಿಫ್ನ ಬೇರೆಯವ್ರಿಗೆ ಕೊಡಬೇಡಿ ಸಿಂಹ ರಾಶಿಯವರು. ಇವತ್ತೇನೋ ಒಳ್ಳೆ ಸಿಂಹ ರಾಶಿಯವರಿಗೆ ಒಳ್ಳೆಯದೇ ಇದೆ. ಯಾಕಂದರೆ ಇವತ್ತು ಗೊತ್ತಾಗುತ್ತಂತೆ ಸಿಂಹ ರಾಶಿಯವರು ಅಂದರೆ ಏನು ಅಂತ. ಅದೇನು ಅಂತ ಯಾರ್ಯಾರಿಗೆ ಏನು ಗೊತ್ತಾಗುತ್ತೋ ನಾಳೆ ಫೋನ್ ಮಾಡಿ ಹೇಳಿ ನನಗೆ. ಓಕೆ, ಸಿಂಹ ರಾಶಿ ಆದ ನಂತರ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೆ ಗುರುಬಲ ಇದೆ, ಸಿಕ್ಕಾಪಟ್ಟೆ ಗುರುಬಲ ಇದೆ. ವ್ಯಾಪಾರದಲ್ಲಿ ಸುಗಮವಾಗಲಿದೆ. ಮನೆಯಲ್ಲಿ ಸಂಭ್ರಮ, ಸಿಹಿ ತಿಂಡಿ ಖರ್ಚು. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮಾತ್ರ ಹುಷಾರಾಗಿರಿ. ಯಾಕಂದರೆ ಅಲ್ಲಿ ಹೇಳ್ತಾ ಇದ್ದರೆ, ಇನ್ವೆಸ್ಟ್ ಮಾಡಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ವಿಚಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಶನಿವಾರ ಅಂತ ತಕ್ಷಣ ಫ್ರೀ ಆಗಿರ್ತಾರೆ, ಹೆಂಡತಿ ಮಕ್ಕಳ ಜೊತೆಗಿರ್ತಾರೆ, ಹೋಗೋಣ ಒಂದು ಇನ್ವೆಸ್ಟ್ ಮಾಡ್ಬೇಡ, ಅಲ್ಲೇನೋ ಹಾಕಿದ್ರೆ ಡಬ್ಬಲ್ ಆಗುತ್ತಂತೆ, ತ್ರಿಬ್ಬಲ್ ಆಗುತ್ತಂತೆ. ಸ್ವಾಮಿ ಕಾಲು ಭಾಗನೂ ಆಗಲ್ಲ, ನೋಡ್ಕೊಂಡು ಹಾಕಿ ಅಂತ ಹೇಳ್ತಾ ಇದೆ ನಿಮ್ಮ ಭವಿಷ್ಯ. ಆಮೇಲೆ ಸ್ವಂತ ಮನೆಯವರು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆಗಾಗ ಸೈಲ್ ಮಾಡ್ತಾಯಿರಿ, ನಿಮ್ಮ ಮನೆಯವ್ರ ಜೊತೆ ಚೆನ್ನಾಗಿರಿ, ನಗ್ನಗ್ತಾ ಇರಿ ನಿಮ್ಮ ಮನೆಯವ್ರ ಮುಂದೆ ಅಂತ ಹೇಳ್ತಾ ಇದೆ. ಆದರೆ ಮೇಯ್ನ್ ಪಾಯಿಂಟ್ ಇದ್ರೊಳಗಿರೋದೇ ಕನ್ಯಾ ರಾಶಿಯವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೋಡಿಕೊಂಡು 2 ಸರಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಚೆನ್ನಾಗಾಗುತ್ತೆ. ಓಕೆ, ಫೋನ್ ಬಂದ್ಬಿಟ್ಟಿದ್ಯಾ?
ರೇ ಇವಾಗಲೇ ಯಾಕಪ್ಪ ಫೋನ್ ಬರ್ತಾ ಇದೆ, ಇನ್ನೂ ತುಲಾರಾಶಿನೇ ಶುರು ಮಾಡಿಲ್ಲ ನಾನು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬರು ಫೋನ್ ಮಾಡಿದ್ದಾರೆ. ಹಲೋ, ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಾನು ಸಹನಾ ಅಂತ ಬನ್ನೇರ್ಘಟ್ಟದಿಂದ ಮಾತಾಡ್ತಾ ಸಾನ್ ಇರೋದು. ಅವರೇ ನಮಸ್ಕಾರ. ಏನು ಮಾಡ್ಕೊಂಡಿದ್ದೀರಾ ಸಾನ? ನಾವು ಹೌಸ್ ವೈಫ್. ಓಕೆ, ಹೇಳಿ ಸಾನ, ಏನು ಸಮಾಚಾರ? ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಕಾರ್ಯಕ್ರಮ ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಣ್ಣನ್ ದೇವಾನ್ ಮಾರ್ನಿಂಗ್ ವಿತ್ ಮುರಳಿ ಹೆಂಗಿದೆ? ಚೆನ್ನಾಗಿದೆ ಕಾರ್ಯಕ್ರಮ? ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ. ಎಲ್ಲದರಲ್ಲೂ ಜ್ಯೋತಿಷ್ಯ ಪ್ರೋಗ್ರಾಮ್ ನೋಡಿದ್ರೆ ಇದೊಂಥರ ಡಿಫ್ರೆಂಟ್ ಆಗಿ ಅಲ್ವಾ? ಚೆನ್ನಾಗಿ ಬರ್ತಾ ಇದೆ. ಓಕೆ, ಆಮೇಲೆ ಹೇಳಿ ಇನ್ನೇನು ಸಮಾಚಾರ? ಸುವರ್ಣವಾಹಿನಿ ಎಲ್ಲಾ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೀವಿ. ನಾವು ಎಲ್ಲಾ ಧಾರಾವಾಹಿನೂ ನೋಡ್ತಾ ಇದೀವಿ. ಅದ್ರಲ್ಲಿ ಅಮೃತ ವರ್ಷಿಣಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೊನ್ನೆ ಕರ್ಸಿದ್ದಲ್ರಿ ಆ ಹೀರೋಯಿನ್? ಹೌದು ಹೌದು, ನೋಡಿದ್ವಿ. ನಿನ್ನೆ ಸಮರ್ಥ ಅವರನ್ನು ನೋಡಿದ್ವಿ, ಆದ್ರೆ ಫೋನ್ ಕನೆಕ್ಟ್ ಆಗ್ಲಿಲ್ಲ. ಓಕೆ, ಇವತ್ತೆಲ್ಲ ಫೋನ್ ಸಿಗುತ್ತೆ. ಇವತ್ತಿಂದ ಎಲ್ಲ ಫುಲ್ ಸಿಕ್ಕಾಪಟ್ಟೆ ಲೈನ್ ತಗೊಂಡಿದ್ದೀವಿ. ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಮತ್ತೆ ಹೌದು ಸರ್, ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ, ಯಾವುದು ರಾಶಿ? ಯಾವ್ದು ನಿಮ್ದು? ನಿಮ್ದು ಯಾವ ರಾಶಿ? ನಮ್ದು ಕುಂಭರಾಶಿ ಸರ್. ಕುಂಭರಾಶಿಯವ್ರಿಗೆ ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಡಿ. ಸಮಾರಂಭಗಳಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಓದ್ ಕಡೆ ಎಲ್ಲ ಗೌರವ ಸಿಗುತ್ತೆ. ಮನೆಯಲ್ಲಿ ಸಂತೋಷವಾಗಿರ್ತೀರಾ. ಒಂದು ಎಚ್ಚರಿಕೆ ಮಾತು, ಫ್ರೆಂಡ್ಸ್ಗಳಿಂದ ದೂರ ಇರಿ. ಗರ್ಲ್ ಫ್ರೆಂಡ್ಸ್ ಸುದ್ದಿಗೆ ಹೋಗಬೇಡಿ ಅಂತ ಇದೆ. ನೋ ಪ್ರಾಬ್ಲಮ್. ಇವತ್ತು ತುಂಬ ಚೆನ್ನಾಗಿದೆ. ಎಲ್ಲ ಹೋಗ್ತಾರೆ. ಮದುವೆ ಆಗಿದೆಯಾ ನಿಮಗೆ? ಆಗಿದೆ ಸರ್. ನಿಮ್ಮ ಯಜಮಾನ್ರು ಎಲ್ಲೋ ಒಂದು ಕಡೆ ಫಂಕ್ಷನ್ಗೆ ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿಲ್ಲ ನಾಳೆ ಬೆಳಗ್ಗೆ ಫೋನ್ ಮಾಡಿ ಕೇಳ್ರಿ ನನಗೆ. ಮೊನ್ನೆ 2ನೇ ತಾರೀಕು 5 ವೀಕ್ ಆನಿವರ್ಸರಿ ಆಯ್ತು. ಓಕೆ, ವೆರಿ ಗುಡ್. ಎಷ್ಟನೇ ವರ್ಷದಮ್ಮ? 5ನೇ ವರ್ಷದ ಸರ್. 5ನೇ ವರ್ಷ. ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಳು ಸಿನೈನಾ ಅಂತ ಒಬ್ಳೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಮಗಳಿಗೆ ಕೇಳಿ ಅಂತೇಳಿ 5 ವರ್ಷದ ಆನಿವರ್ಸರಿನ ಆಚರಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಸ್ವಲ್ಪ ಲೇಟ್ ಆಗಿರೋ ಪರವಾಗಿಲ್ಲ, ನಮ್ಮ ಕಡೆಯಿಂದ ಶುಭಾಶಯಗಳು. ವಿಶ್ ಮಾಡ್ಬೇಕಿತ್ತು. ಯಾರಿಗಮ್ಮ ಹೇಳಿ? ನಮ್ಮ ಅತ್ತಿಗೆ ಸುಕನ್ಯಾ ಅಂತ ಮೊನ್ನೆ 2ನೇ ತಾರೀಕು ಬರ್ತ್ಡೇ ಆಗಿತ್ತು. ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಖಂಡಿತವಾಗ್ಲೂ ಸುಕನ್ಯಾ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯ ಹೋಗಿರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಮೇಡಮ್ ಒಂದು ನಿಮಿಷ, ನಿಮ್ಗೆ ಒಳ್ಳೆ ಒಂದು ಬಹುಮಾನ ಕೊಡ್ತಾ ಇದೀವಿ ನಮ್ಮ ಸುವರ್ಣ ವಾಹಿನಿನಲ್ಲಿ. ಈಗಲೇ ಆದರೆ ಬಂದು ತೊಗೊಂಡೋಗ್ಬೋದು. ಇವಾಗ ಬರೋಕ್ಕಾಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬಂದು ತೊಗೊಂಡೋಗ್ಬೋದು. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲಿಗೆ ಬಿಟ್ಟಿದ್ದೆ ನಾನು? ತುಲಾರಾಶಿಗೆ ಬಿಟ್ಟಿದ್ನಾ? ಓಕೆ, ತುಲಾರಾಶಿಗೆ ಬಿಟ್ಟಿದ್ದೆ. ಓಕೆ, ಕನ್ಯಾ ತನಕ ನಿಲ್ಲಿಸಿದೆ. ತುಲಾರಾಶಿಗೆ ಬರ್ತಾ ಇದ್ದೀನಿ. ತುಲಾರಾಶಿಯವ್ರಿಗೆ ಇವತ್ತು ನೀವು ರಾಜಕಾರಣಿಯಾಗಿದ್ದರೆ ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದೇನು ಮುರಳಿ ನೀವು ಹೇಳೋದು, ದಿನ ನಮಗೆ ಬರುತ್ತೆ ಅಂತೀರಾ? ನಿಮ್ಗಲ್ರಿ, ರಾಜಕಾರಣಿಗಳಿಗೆ ಇವತ್ತು ದುಡ್ಡು ಹುಡ್ಕೊಂಬಂದು ಕೊಟ್ಬಿಟ್ಟು ಹೋಗ್ತಿದ್ದಾರೆ. ಅಧಿಕಾರಿಗಳಿಗೆ ತುರಾಯಿ ಸನ್ಮಾನ, ಪ್ರತಿಸ್ಪರ್ಧಿಗಳಿಗೆ ಹೊಟ್ಟೆ ಕಿಚ್ಚು, ಗೋಲಿ ಸೋಡಾ ಖರ್ಚು, ದೇವತಾ ಕ್ಷೇತ್ರ ದರ್ಶನ, ಕೈಗೆ ಲಾಡು, ಕಿವಿಗೆ ಸ್ವಲ್ಪ ಹೂವು. ಅಕ್ಕಪಕ್ಕ ಏನಾದರೂ ದೇವಿ ದೇವಸ್ಥಾನಗಳೇನಾದರೂ ಇದ್ದರೆ ಹೋಗಿ ಬನ್ನಿ, ಸಿಕ್ಕಾಪಟ್ಟೆ ಬೆಸ್ಟು. ಓಕೆ, ಯಾಕಂದರೆ ಇವತ್ತು ನಿಮ್ಮ ರಾಶಿನಲ್ಲಿ ಸ್ವಲ್ಪ ಹೊಟ್ಟೆ ಕಿಚ್ಚುಪಡೋರು ಜಾಸ್ತಿ ಇದ್ದಾರೆ. ಅಲ್ಲೇ ಎಲ್ಲಾದ್ರೂ ಕಾಳಿ ದೇವಸ್ಥಾನನೋ, ಅಣ್ಣಮ್ಮನ ದೇವಸ್ಥಾನನೋ, ಶಾರದಾಂಬೆ ದೇವಸ್ಥಾನನೋ ಇದ್ದರೆ ಹೋಗಿ ಕೈ ಮುಕ್ಕೊಂಡು ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಶನಿವಾರ ದಿನ ಏನೂ ಆಗಲ್ಲ, ಜಾಲಿಯಾಗಿರ್ರಿ. ಓಕೆ, ವೃಶ್ಚಿಕ ರಾಶಿ. ನಿಮಗೆ ಹೇಳ್ತಾನೆ ಇದ್ದೀನಿ, ವಾಹನಗಳು ಬರೋಲ್ಲ, ಎಲ್ಲಾರ ಗುದ್ಕೊಂಡು ಬರ್ತೀರಾ ಅಂತ. ಗುದಿಯೋ ಕತೆಗೆ ಹೋಗಬೇಡಿ. ಶನಿವಾರ ಬೇರೆ ಇವತ್ತು. ವಾಹನಗಳು ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಓಡಿಸಿ, ಆರಾಮಾಗಿ ಓಡಿಸಿ, ಹೆಲ್ಮೆಟ್ ಹಾಕೊಂಡು ಓಡಿಸಿ, ಏನೂ ಆಗಲ್ಲ. ಜೊತೆಗೆ ಬಾಸ್ ಜೊತೆನೂ ಫೈಟಿಂಗ್ ಅಂತ ಇವತ್ತು. ಎಲ್ಲರ ಹತ್ರ ಫೈಟಿಂಗ್ ಯಾಕಪ್ಪ ಮಾಡ್ಕೊಳ್ತಿ? ಶನಿವಾರ ಹೊತ್ತು. ಓಕೆ, ಗೆಳೆಯರಿಂದ ಸಹಾಯ ಇದೆ ಇವತ್ತು. ನಿಮ್ಮ ಗೆಳೆಯರೆಲ್ಲ ಸಹಾಯ ಮಾಡ್ತಾರೆ. ಕೆಲಸ ಇಲ್ಲದೆ ತಿರುಗಾಟ, ಹಣ ಕಮ್ಮಿ ಆಗಿದೆ, ಜೇಬಿನ ತೂಕ ಕಡಿಮೆ ಆಗಿದೆ. ಕೇಳಿದ ಕಡೆ ನನ್ನ ಮಕ್ಕಳು ಸಾಲ ಕೊಡಲ್ವಂತೆ ನಿಮಗೆ. ಖಂಡಿತವಾಗ್ಲೂ ಸಾಲ ಕೇಳಿ ಸ್ನೇಹ ಕಳ್ಕೊಬೇಡಿ. ಯಾಕೆ ಸಾಲ ಮಾಡ್ತೀರಾ? ಜೋಬಲ್ಲಿ ಎಷ್ಟಿದೆಯೋ ಅದರೊಳಗೆ ಎಂಜಾಯ್ ಮಾಡಿ. ಶನಿವಾರ ಚೆನ್ನಾಗಿರುತ್ತೆ. ಓಕೆ, ಧನಸ್ಸು. ಸಂತಾನ ಲಾಭ, ತಲೆ ಉಪಯೋಗಿಸಿ ಯಶಸ್ಸು ಪಡಿತೀರಾ. ಶೇರಲ್ಲಿ ದುಡ್ಡಾಕಿ ಜಯ ಗಳಿಸ್ತೀರಾ. ಮನೆ ಮಂದಿ ಮೇಲೆ ಸುಮ್ಮನೆ ಸಿಟ್ಟು ಮಾಡ್ಕೋಬೇಡಿ. 50 ಗ್ರಾಮ್ ತಾಳ್ಮೆನ ಜೋಬಲ್ಲಿ ಇಟ್ಕೊಂಡಿರಿ. ಓಕೆ, ತುಂಬ ಚೆನ್ನಾಗಿದೆ. ಇವ್ರಿಗೂ ತುಂಬ ಯಶಸ್ಸಿದೆ ಅಂತ ಹೇಳ್ತಾರೆ ಧನುಸ್ಸು ರಾಶಿಯವರಿಗೆ. ಶೇರಲ್ಲಿ ಏನಾದರೂ ದುಡ್ಡು ಗಿಡ್ಡು ಹಾಕಿದ್ರೆ ಸ್ವಲ್ಪ ದುಡ್ಡು ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಧನುಸ್ಸು ಆದ ತಕ್ಷಣ ಮಕರ. ಕೊಟ್ಟ ಸಾಲ ವಾಪಸ್ ಬರಲ್ಲ, ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ಇರ್ಭದ್ರ. ಇವೆಲ್ಲ ನಾವು ಹೇಳ್ತಾನೆ ಇರ್ತೀವಿ. ಆದರೂ ಸಹ ಕಾಸು ಯಾರಿಗೂ ಕೊಡ್ಕೋಬೇಡಿ. ಮಕರ ರಾಶಿಯವರು ಯಾರು ಕಾಸು ಕೊಟ್ಟರು ವಾಪಸ್ ಕೊಡಲ್ಲ ನಿಮಗೆ. ವಿಶ್ವಾಸದ ದುರುಪಯೋಗ ಆಗ್ಬಿಡುತ್ತೆ. ಅವ್ನು ನಂಬ್ಕೊಂಡು ಕಾಸು ಕೊಟ್ಟಿದ್ದಾರೆ, ಮಗ ಕಾಸು ಕೊಡ್ತಾನೆ ಅಂತ ಕಾಸೇ ಕೊಡಲಿಲ್ಲ ಗುರು ವಾಪಸ್ಸು. ಶನಿವಾರ ಬೇಕಿತ್ತು, ಫೋನ್ ಮಾಡಿದ್ರೆ ಫೋನೇ ಸಿಗ್ತಾ ಇಲ್ಲ, ಅವನು ಊರಲ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತೆಲ್ಲ ಅಂದ್ಕೊಳ್ತೀರಾ. ಅದು ಸ್ವಲ್ಪ ಎಲ್ಲ ವಿಶ್ವಾಸ ದ್ರೋಹ ಆಗುತ್ತೆ. ಶನಿವಾರ ಕೊಡ್ತೀನಿ ಅಂದವ್ರು ಯಾರು ಶನಿವಾರ ಕೊಡಲ್ಲ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಯಾರು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಗಂಡು ಹೆಣ್ಣು ನೋಡಬೇಕಾದವರು ಇವತ್ತು ಟ್ರೈ ಮಾಡಿ, ಖಂಡಿತವಾಗ್ಲೂ ಫಿಕ್ಸ್ ಆಗ್ತದೆ. ಆಮೇಲೆ ಕುಂಭರಾಶಿ ಆಯ್ತಲ್ವಾ? ಓಕೆ, ಈಗ ಮೀನರಾಶಿ. ನಿಮ್ಮ ಪಾಲಿಗೆ ಲಕ್ಷ್ಮಿ ಇದ್ದಾಳೆ. ದಿಢೀರಂಥ ದುಡ್ಡು ಬರುತ್ತೆ. ಲೇವಾದೇವಿಯಲ್ಲಿ ದುಡ್ಡಿದೆ, ಲಾಭ ಇದೆ. ಚಿನ್ನದ ಬೆಲೆ ಜಾಸ್ತಿ ಆದರೂ ಇವತ್ತು ಹೋಗಿ ಚಿನ್ನ ಕೊಂಡ್ಕೊಳ್ಳೋವಂಥ ಎಲ್ಲ ಯೋಗಗಳು ಕಾಣ್ತಾ ಇದೆ. ಆಫೀಸ್ನಲ್ಲಿ ಸ್ವಲ್ಪ ಕಿರಿಕಿರಿ. ಬಾಸು ನಿಮ್ಮನ್ನು ಹುಡ್ಕೊಂಬಂದು ಬೈಬೋದು. ಡೋಂಟ್ ವರಿ, ಅಲ್ಲೇ ನಮ್ಮ ಬಾಸು ಗಣಪತಿ ದೇವಸ್ಥಾನ ಇದ್ದರೆ ಒಂದು ಸರಿ ಹೋಗಿ ಬನ್ನಿ, ಗ್ಯಾರಂಟಿ ಯಾರು ಏನೂ ಮಾಡೋಕ್ಕಾಗಲ್ಲ.
ಖುಷಿಯಾಗಿರ್ತೀರಾ, ಜಾಲಿಗಿರ್ತೀರಾ, ಶಾಂತಿಯಿಂದ ಶನಿವಾರನ ಕಳಿತೀರಾ. ಓಕೆ, 12 ರಾಶಿಗಳ ಕಥೆನ ಹೇಳಿದ್ದೀವಿ. ಈಗ ತಗೋಣ ಒಂದು ಸ್ಮಾಲ್ ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ. ಏನು ರೀ ಮುರಳಿ, ಯಾರನ್ನು ಕರೆಸಿದ್ದೀರಾ, ಯಾರು ಬಂದಿದ್ದಾರೆ, ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ವಿಶೇಷನೇ ಅವ್ರು ಒಂಥರ ಪಂಚ್ ಪಟೇಲ್ರು, ಗೊತ್ತಾಯ್ತಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಪಂಚ್ ಪಟೇಲ್ರು ನಾಗರಾಜ್ ಕೋಟೆ ಅವರು ಬಂದಿದ್ದಾರೆ. ಅವರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ನಿಮಗೆ. ನಾಗರಾಜ್ ಕೋಟೆ ಅವರ ಪರಿಚಯ ನಿಮಗೆಲ್ಲರಿಗೂ ತುಂಬ ಜನಕ್ಕೆ ಇದೆ. ಓಕೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ತೊಳಿ ಸರ್, ಟೀ ನಿಮಗೋಸ್ಕರನೇ. ಓಕೆ, ಬೆಳಗ್ಗೆ ಒಳ್ಳೆ ಟೀ ಕೊಟ್ಟಿದ್ದೀರಿ. ಒಳ್ಳೆ ಟೀ ಕೊಟ್ಟಿದ್ದೀವಿ. ಮೋಸ್ಟ್ಲಿ ನೀವು ಬೆಳಗ್ಗೆನೇ ಎದ್ದೊಳಲ್ಲ ಅಂತ ಕಾಣುತ್ತೆ. ಇವತ್ತೇ ಬೆಳಗಿನ ಜಾವ ಎದ್ದಿದ್ದೀರಾ? ಹೇಳ್ತೀನಿ ಮುರಳಿ. ಸುಂದರಿ ಸರ್, ಮುಖ ನೋಡ್ರಿ ಗೊತ್ತಾಗಲ್ಲ. ನೋಡ್ರಿ ಬೆಳಗ್ಗೆ ಎದ್ದೊಳ್ತಾರೆ ಇದ್ದೀರಿ ಇವರು. ಇವಾಗ ಎದ್ದು ಬಂದಿರ್ತಾರೆ ಕಾಣ್ತಾ ಇಲ್ವಾ? ಏನೋ ಇವತ್ತು ಎದ್ದು ಬಿಡಿದಾರೆ, ರಾತ್ರಿ ಲೇಟ್ ಆಗಿರುತ್ತೆ, ಶುಕ್ರವಾರ ಅಲ್ವಾ? ಇಲ್ಲಿ ಬಿಡಿ. ಓಕೆ, ನೋ ಪ್ರಾಬ್ಲಮ್. ನಾಗರಾಜ್ ಕೋಟೆ ಅವರೇ, ತುಂಬ ಜನಕ್ಕೆ ನಿಮ್ಮ ಪರಿಚಯ ಇದೆ. ನಾವು ಸಣ್ಣ ಹುಡುಗ ಆಗಿರ್ಬೇಕಿದ್ರೆ ನಿಮ್ಮ ಸಿನಿಮಾಗಳು ನೋಡ್ಬಿಟ್ಟಿದ್ದೀನಿ. ಹೌದು. ಎಷ್ಟು ವರ್ಷಗಳಿಂದ ಈ ನಾಟಕ ಮಾಡ್ಕೊಂಡಿದ್ದೀರಾ ನೀವು? ಆಯಿತು, 30 ವರ್ಷ. 30 ವರ್ಷಗಳಿಂದ ನಾಟಕನೇ ಆಡ್ತಾ ಇದ್ದೀರಾ? ಮದುವೆ ಆಗಿದೆ ನಿಮಗೆ? ಏಕೆ ಆಗಿರೋ ಕಾಣಿಸಲ್ವಾ? ತುಂಬ ಹೆಂಗ ಕಾಣ್ತಾ ಇದ್ದೀರಾ, ಅದಕ್ಕೇನೆ. ಓಕೆ, ನಾಗರಾಜ್ ಕೋಟೆಯವರ ಪರಿಚಯ ನಿಮಗೆ ಮಾಡಿಕೊಡ್ಬೇಕು. ನಾಗರಾಜ್ ಕೋಟೆಯವರೇ, ಫಸ್ಟು ನಿಮ್ಮ ಕೆರಿಯರ್ ಹೆಂಗೆ ಶುರು ಆಯಿತು? ಕೆರಿಯರ್ ಬಂದು ರಂಗಭೂಮಿ. ಇನ್ನೂ ಹಿಂದೆ ಹೋಗ್ಬೇಕಂತಂದರೆ ಗುಬ್ಬಿ ಕಂಪನಿಯಲ್ಲಿ ನಾನು ಕಲಾವಿದರಿಗೆ ಟೀ ಕೊಡೋ ಕೆಲಸ ಮಾಡ್ತಾಯಿದ್ದೆ 10 ವರ್ಷ. ಓಹೋ, ಗುಬ್ಬಿ ಕಾಲದವ್ರು ನೀವು? ನಾನು 10 ವರ್ಷ ಇದ್ದಾಗ. ಗುಬ್ಬಿ ಕಾಲದವರಲ್ಲ, ನಮ್ಮೂರಿಗೆ ಆ ಕ್ಯಾಂಪ್ ಬಂದಿತ್ತು. ಓಕೆ, ಗುಬ್ಬಿ ಕಂಪ್ನಿ. ನಾನು ಒಳಗಡೆ ಕಲಾವಿದರಿಗೆ ನಾನು ಟೀ ತಗೊಂಡು ಕೊಡ್ತಾ ಇದ್ದೆ, ಕಾಫಿ ಟೀನ. ನಾವು ಇವಾಗ ಕಣ್ಣನ್ ದೇವನ್ ಟೀ ಕೊಟ್ಟಾಗೆ ಕೊಟ್ಟ ಹಾಗೆ ತಗೊಂಡು ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾಟಕದ ಒಲವು ಬಂತು ನನಗೆ. ಆಮೇಲೆ 83ನಲ್ಲಿ ನಂದೇ ಒಂದು ತಂಡ ಮಾಡಿಕೊಂಡು ಊರಲ್ಲಿ ಒಂದು ಮುದುಕನ ಮದುವೆ ಅಂತ ಒಂದು ನಾಟಕ ತಗೊಂಡು, ಓಕೆ, ಆ ನಾಟಕನ ನಾನೇ ಡೈರೆಕ್ಟ್ ಮಾಡಿಕೊಂಡು ನಾನೇ ಮುದುಕನ ಪಾತ್ರ ಮಾಡಿಕೊಂಡು, ಓಕೆ, ನನಗೆ ಅಂದರೆ 19 ವರ್ಷ ಇದ್ದಾಗ, ನಂಗೆ 19 ವರ್ಷ ಇದ್ದಾಗ ನಾನು ಮುದುಕನ ಪಾತ್ರ ಮಾಡಿಕೊಂಡು, ಓಹೋ, ಅದು ಬಹಳ ಯಶಸ್ವಿ ಆಯಿತು. ಹಾಸ್ಯ ನಾಟಕ. ಯಾವ ಊರ್ ಕಡೆ ನೀವು? ನಿಮ್ಮ ತಾತಂದು ಯಾರ್ದಾರು ಕೋಟೆ ಗಿಟ್ ಏನಾರು ಐತಾ? ಯಾರ್ದು? ತುಂಬಾ ಜನ ಕೋಟೆ ಕೋಟೆ ಅಂತ ಇಟ್ಕೊಂಡಿರ್ತಾರೆ. ಹೌದು. ನಾವು ಈ ಕೋಟೆ ಅಂತ ಕ್ಷಣಿಸ್ತೀನಿ, ಅವ್ರದ್ದೇನೋ ಸಂಸ್ಥಾನನೋ ಏನೋ ಇತ್ತೇನೋ. ಹೆಂಗ್ ಕೋಟೆ ಅಂತ ಹೆಸರು ಬಂತು, ಹೆಂಗ್ ಬಂತು? ಕೋಟೆ ಅಂದರೆ ನಮ್ಮ ಚನ್ನರಾಯಪಟ್ಟಣದಲ್ಲಿ ಓಹೋ, ಒಂದು ಏರಿಯಾ ಕೋಟೆ ಅದು. ಅಂದರೆ ಚನ್ನರಾಯಪಟ್ಟಣದವರಾ? ಹೌದು. ಓಕೆ ಓಕೆ ಓಕೆ. ಅಲ್ಲಿ ಒಂದು ಪಾಳ್ಯಗಾರ ಇದ್ದಂಥ ಒಂದು ಕೋಟೆ ಏರಿಯಾ. ಈ ಕೋಟೆಗಳೆಲ್ಲ ಇಲ್ಲ, ಓಕೆ, ಮನೆಗಳಿದೆ. ಆ ಏರಿಯಾಗೆ ಕೋಟೆ ಅಂತ ಹೆಸರು. ಅದಕ್ಕೆ ನೀವು ಕೋಟೆ ಅಂತ ಇಟ್ಕೊಂಡ್ಬಿಟ್ರಿ? ಹೌದು. ಯಾವ್ದೋ ಏರಿಯಾಸ್ ಎಲ್ಲ ಇಟ್ಕೊಂಡ್ಬಿಡೋದು ನೀವು? ಒಳ್ಳೆ ಚೆನ್ನಾಯ್ತಲ್ಲ, ಅಲ್ಲಿ ಊಟ ಬೆಳೆದ್ರೆ ಇಟ್ಕೋಬೇಕಲ್ರಿ. ಏನೋ ಮಾಡ್ಕೊಳ್ಳಿ ಸ್ವಾಮಿ, ಕೋಟೆನೋ ರಾಜರೋ ಏನೋ ಆಗ್ಬಿಡಿ. ಓಕೆ, ಇದೆಲ್ಲ ಓಕೆ. ನಿಮ್ಮ ಬೇಜ ತುಂಬ ಸೀರಿಯಸ್ ಆಗಿರೋ ಪ್ರಶ್ನೆ ಕೇಳ್ಬೇಕು ನಾನು. ಒಂದು ಫೋನ್ ಬಂದಿದೆ ತಾಳಿ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮುರಳಿ ಸರ್. ಮುರಳಿ ಸರ್ ನಮಸ್ಕಾರ ಅಂತ ಇದ್ದೀರಾ? ಓಕೆ, ನಿಮ್ಮ ಹೆಸರು ಹೇಳ್ಬಿಡಿ. ನಮಸ್ಕಾರ. ಮಂಜುಳಾ ಅಂತ. ಮಂಜುಳಾ ಅವ್ರು ಎಲ್ಲಿಂದ ರೀ? ಭದ್ರಾವತಿ ಸರ್. ಭದ್ರಾವತಿಯಿಂದನಾ? ಏನು ಮಾಡ್ಕೊಂಡಿದ್ದೀರಾ ಮಂಜುಳಾ ಅವರೇ? ಮನೆಯಲ್ಲಿ ಹೌಸ್ ಸರ್. ಓಕೆ, ಇಲ್ಲಿ ಭದ್ರಾವತಿ ಲೋಯರ್ ವೃತ್ತನ ಹೈಯರ್ ವೃತ್ತನ ಎಲ್ಲಿದ್ದೀರಾ ನೀವು? ಪೇಪರ್ ಟೌನ್ ಸರ್, ಟೆಂಪಲ್ ಟೌನ್ ಸರ್. ಹೌದಾ? ಅಲ್ಲಿ ನಮ್ಮ ತುಂಬ ಜನ ನಮ್ಮ ಕೇಬಲ್ ಆಪ್ರೇಟರ್ಗಳೆಲ್ಲ ಇದ್ದಾರೆ. ರವಿ ಅಂತ ಇದ್ದಾರೆ, ಶ್ರೀಧರ್ ಅಂತ ಇದ್ದಾರೆ, ತುಂಬ ಜನ ಫ್ರೆಂಡ್ಗಳಿದ್ದಾರೆ. ಮತ್ತೆ ಇನ್ನೇನು ಸಮಾಚಾರ? ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ತುಂಬಾ ದಿವಸ ನೋಡ್ತಾ ಸರ್. ಈಗ ಇಲ್ಲಿ ಬೆಳಗ್ಗೆನೆ ಎದೊಳ್ತೀರಾ? ಫಸ್ಟ್ ಅದನ್ನ ಹೇಳಿ. ಅಯ್ಯೋ, 5 ಎದ್ದಾಯ್ತ ಸರ್ ನಾವು. ಹೌದೇನು? ಮತ್ತೇನು ಸಮಾಚಾರ? ನಮ್ಮ ಪಕ್ಕ ಯಾರಿದ್ದಾರೆ ಗೊತ್ತಾ? ನೋಡಿದ್ರಾ? ನೋಡಿ ಸರ್, ಅವ್ರನ್ನ ನೋಡ್ತಾ ಇದ್ದೇವೆ. ಯಾವಾಗಾದ್ರೂ ಟಿವಿಯಲ್ಲಿ ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕಾಮಿಡಿ ಮಾಡ್ತಾರೆ ಅವರು? ಮಾಡ್ತಾರೆ. ತುಂಬಾ ಇಷ್ಟ ನಮಗೆ ಅವ್ರು ಮಾತಾಡೋದಲ್ಲ. ಹೌದೇನು? ಮಾತಾಡ್ಸಕ್ಕೆ ಕರ್ಸಿದ್ವಿ ತಾಳಿ, ಬೇಜಾನ್ ಮಾತಾಡ್ಸ್ತೀನಿ ಅವ್ರಿಗೆ ನಾನು. ಓಕೆ, ಕಾರ್ಯಕ್ರಮ ನೋಡ್ತಾ ರೀ. ಯಾರಿಗಾರ ವಿಶ್ ಮಾಡ್ಬೇಕಾ ಮಂಜುಳಾ ಅವರೇ? ಎಲ್ಲ ನೋಡ್ತಾರೆ ಸರ್, ಅವ್ರಿಗೆಲ್ಲ. ನನ್ನ ಹತ್ರ ಯಾವಾಗಲೂ ಮಾತಾಡ್ಬೋದು, ದಿನಾ ನಾನು ಇದ್ದೇ ಇರ್ತೀನಿ. ಆದ್ರೆ ನಾಗರಾಜ್ ಕೋಟೆ ಅವ್ರು ಇರಲ್ಲ, ಅವ್ರ ಜೊತೆ ಮಾತಾಡಿಮ್ಮ. ನಮಸ್ತೆ ಅಮ್ಮ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಕಾರ್ಯಕ್ರಮಗಳೆಲ್ಲ ನೋಡ್ತೀರಿ ಅಂತ ಹೇಳಿದ್ರಿ. ನಾವು ನೀವು ಎಲ್ಲ ಇದ್ರಲ್ಲಿ ನೋಡಿದ್ರೆ ತುಂಬಾ ಇಷ್ಟ ಸರ್, ನೀವು ಮಾತಾಡೋದು, ಕಾಮಿಡಿ. ತುಂಬಾ ಖುಷಿ ಆಯ್ತಮ್ಮ, ಧನ್ಯವಾದಗಳು. ಸರ್. ಓಕೆ, ಈ ಕಡೆ ಎಲ್ಲ ಬರುತ್ತೆ ಸರ್, ಶಿವಮೊಗ್ಗ ಭದ್ರಾವತಿ. ಹಾ, ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಭದ್ರಾವತಿಯಿಂದ ಫೋನ್ ಮಾಡಿದ್ದಾರೆ, ಕರ್ನಾಟಕದಿಂದ ಫೋನ್ಗಳು ಬರ್ತಾ ಇದ್ದಾರೆ. ಫೋನ್ ಜಾಮ್ ಆಗ್ತದೆ, ಪ್ರತಿದಿನ ಹೇಳೋ ಕಥೆನ ಹೇಳ್ತಾ ಇದ್ದೀವಿ. ಆದರೂ ಫೋನ್ ಸಿಗುತ್ತೆ, ಟ್ರೈ ಮಾಡಿ, ನಮ್ಮ ಜೊತೆ ಮಾತಾಡ್ಬೋದು. ಇದು ನೇರ ಪ್ರಸಾದ ಕಾರ್ಯಕ್ರಮ, ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಇವತ್ತು ನಾಗರಾಜ್ ಕೋಟೆಯವರು. ಕೋಟೆಯವರೇ ಹೇಳಿ. ಎಲ್ಲ ಓಕೆ, ನಾಟಕ ಮಾಡ್ತಾಯಿದ್ರಿ, ನಾಟಕ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ, ಅಭ್ಯಾಸ ಮಾಡ್ತಾಯಿದ್ರಿ, ಒಳ್ಳೆ ಕಲಾವಿದರು, ಸ್ಟೇಜ್ ಕಲಾವಿದರು, ನಗಿಸ್ತಾ ಇದ್ರಿ, ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸಿನಿಮಾ ಮಾಡೋಕ್ಕೆ ಮಾಡ್ತಾ ಇದ್ರಿ ಸಿನಿಮಾನ. ಓಕೆ, ನೀವ್ಯಾಕೆ ಸ್ವಾಮಿ ಸಿನಿಮಾ ಮಾಡಕ್ಕೆ ಹೋದ್ರಿ? ಒಳ್ಳೆ ಚೆನ್ನಾಯ್ತಲ್ಲ. ಏನಕ್ಕೆ ಅಂದ್ರೆ ಅದು ನೋಡಿದ್ರೆ ಭಯ ರೀ ನಮಗೆ. ಎಂತೆಂಥವ್ರು ಮಾಡ್ತಾರೆ, ನಾವು ಸಿನಿಮಾ ಮಾಡಬಾರ್ದೇನ್ರಿ? ಮಾಡ್ಬೋದು,
ಮಾಡ್ಬೋದು. ಹಾ. ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಹಾ. ನಿಮ್ಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತಪ್ಪ? ಇದು ಓಕೆ. Yes. ಅದೇ ರಂಗಭೂಮಿ ಅನುಭವ ಅಷ್ಟೇ. ಆಮೇಲೆ ಇನ್ನೊಂದು, ನನಗೆ ಬಾಲ್ಯದಲ್ಲಿ ರಂಗಭೂಮಿ ನಟನೆ ಜೊತೆಗೆ ಹಾ. ನಿರ್ದೇಶನ ಮಾಡಬೇಕು ಅನ್ನೋದು ಬಾಲ್ಯದಲ್ಲೇ ಕನಸು. ಓಕೆ. ಅದು ಈಡೇರೋಗಿ ಇಷ್ಟು ವರ್ಷ ಆಯ್ತು. ನಾಟಕ ಮಾಡ್ಕೊಂಡಿರ್ಬೋದಾಗಿತ್ತು, ನಾಟಕ ನಿರ್ದೇಶನ ಮಾಡ್ಬೋದಾಗಿತ್ತು. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಸಿನಿಮಾ ಅಂದರೆ ಒಂಥರ ಬರ್ನಿಂಗ್ ಅವರ್ ಹ್ಯಾಂಡ್ಸ್ ಅಂತ. ಹೌದು. ನಮ್ಮ ಕೈಗಳನ್ನು ನಾವೇ ಬೆಂಕಿಯಲ್ಲಿ ಹಾಕಿ ಸುಟ್ಟುಕೊಳ್ಳುವಂಥ ಪ್ರಕ್ರಿಯೆ ಇದು. ಹೌದು. ಸಕ್ಸಸ್ಸು 100ಕ್ಕೆ ಒಂದು 3% 2%. ಹೌದು. ನೀವು ಶುದ್ಧ ಕಲಾವಿದರು, ಒಳ್ಳೆ ಆಸೆಯ ಕಲಾವಿದರು, ಎಲ್ಲ ಸಿನಿಮಾಗಳಲ್ಲೂ ಚಾನ್ಸ್ಗಳು ಸಿಗ್ತಾ ಇತ್ತು, ಮಾಡ್ತಾ ಇದ್ರಿ. ಆದರೆ ಇದು ಮಕ್ಕಳಿಗೋಸ್ಕರ ಸಿನಿಮಾ ಮಾಡಿದ್ದೀರಾ, ಏನು ವಿಶೇಷ? ನನಗೆ ಸಿನಿಮಾ, ನಾನು ಕೆರಿಯರ್ ನಿರ್ದೇಶನ ಪ್ರಾರಂಭ ಮಾಡಬೇಕು ಅಂದ್ಕೊಂಡಾಗ ನನಗೆ ಸಿಕ್ಕಂಥ ನಿರ್ಮಾಪಕರು, ಸರ್ ಮಕ್ಕಳು ಸಿನಿಮಾ ಆದರೆ ನಾನು ಬಂಡವಾಳ ಹಾಕ್ತೀನಿ ಅಂದರು. ನನಗೆ ಅವರ ಆಸಕ್ತಿ ಇಷ್ಟ ಆಯಿತು. ಸರ್ ಹಂಗಾರೆ ಮಕ್ಕಳು ಸಿನಿಮಾಗೋಸ್ಕರ ಕತೆ ಇದೆ, ಅದನ್ನೇ ಮಾಡೋಣ ಅಂತಂದೆ. ಬಾನಾಡಿಗಳು. ಬಾನಾಡಿ ಇವರ ಸಿನಿಮಾ, ಮಕ್ಕಳ ಸಿನಿಮಾ ಕಳೆದ ವಾರ ಬಿಡುಗಡೆ ಆಗಿದೆ. ನೆನ್ನೆ ಸರ್, ನಿನ್ನೆ ಕಳೆದ ಓಕೆ, ನಮಗೆ ಶನಿವಾರ ಬಂತಂದ್ರೆ ಓಕೆ, ನಿನ್ನೆ ತಾನೇ ಬಾನಾಡಿಗಳ ಸಿನಿಮಾ ಬಿಡುಗಡೆ. ಸಿನಿಮಾ ಬಗ್ಗೆ ಮಾತಾಡಿ ಸರ್. ಇದೊಂದು ಅದ್ಭುತವಾದ ಸಿನಿಮಾ. ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ, ಇದನ್ನು ಸಂದೇಶ ಮತ್ತು ಮನೋರಂಜನಾತ್ಮಕ ಎರಡನ್ನೂ ಇಟ್ಟು ಮಾಡಿರ್ತಕ್ಕಂಥ ಒಂದು ಎಂಟರ್ಟೈನ್ಮೆಂಟ್ ಮೂವಿ. ಯಾರೇ ನಿರ್ದೇಶಕರು ಬಂದರೂ ಹೇಳೋದೇ ಇದೆ, ಹೌದು, ಇದು ಸ್ವಲ್ಪ ಡಿಫ್ರೆಂಟು, ಇದು ಸ್ವಲ್ಪ ಚೇಂಜು, ನಾನು ಚೇಂಜ್ ಮಾಡಿದ್ದೀನಿ ಅಂತ. ಹೌದು. ನೀವು ಮಕ್ಕಳು ಸಿನಿಮಾ ಮಾಡಿದ್ದೀವಿ ಅಂತ ಇದ್ದೀರಾ, ಹೌದು. ಏನು ವಿಶೇಷ? ಮಕ್ಕಳು ಸಿನಿಮಾಗಳೇ ಇಲ್ಲ, ಪುಟಾಣಿ 1 2 3, ಸಿಂಹದ ಮರಿ, ಸೈನ್ಯ, ಯಾವುದೋ 3-4 ಸಿನಿಮಾಗಳು ಬಿಟ್ಟರೆ ಅದರ ಹೆಸರು ನಮ್ಗೆ ಜ್ಞಾಪಕದಲ್ಲೇ ಇಲ್ಲ ಇವಾಗ. ಅದನ್ನೇ ಗುರಿ ಇಟ್ಕೊಂಡೆ ನಾವು ಬಾನಾಡಿ ಅನ್ನೋ ಚಿತ್ರನ ಹೊರಗೆ ತಂದಿದ್ದು. ಓಕೆ. ಏನಂದರೆ ಇದರಲ್ಲಿ ಮಕ್ಕಳಿಗೆ ನಾವು, ಈಗ ಮಕ್ಕಳು ಬಹಳ ಆಕ್ಟಿವ್ ಆಗಿರ್ತಾರೆ, ಹೌದು, ಮಕ್ಕಳನ್ನ ಬಳಸ್ಕೊಂಡು ಅವ್ರ ಕೈಲಿ ನಾವು ನಟನೆಯನ್ನು ಮಾಡಿಸಿ ಮನರಂಜನಾತ್ಮಕ ಅಂಶವನ್ನು ಇಟ್ಟು ಅದರೊಳಗಡೆ ಏನೇನೋ ವಿಚಾರಗಳನ್ನ ಹೇಳುವ ಒಂದು ಪ್ರಯತ್ನ ಬಾನಾಡಿಯದ್ದು. ವೆರಿ ಗುಡ್. ಮಕ್ಕಳು ಇಟ್ಕೊಂಡು ಹೀರೋ ಇಲ್ಲ, ಹೀರೋ ಇಲ್ಲ, ಮಕ್ಕಳುಗಳೇ ಹೀರೋಗಳು, ಮಕ್ಕಳುಗಳೇ ಹೀರೋಯಿನ್ಗಳು. ಹಾಡಿದೆ, 6 ಹಾಡಿದೆ, ಫೈಟ್ ಇದೆ, ಫೈಟ್ ಇಲ್ಲ, ಹಾಡಿದೆ, ಫೈಟ್ ಇಲ್ಲ, ಮಕ್ಕಳುಗಳೇ ಹೀರೋಗಳು, ಹೀರೋಯಿನ್ಗಳೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಫೋನ್ ಕಾಲ್ ಬಂದಿದೆ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್, ತಮ್ಮ ಹೆಸರು ಗೊತ್ತಾಗಿಲ್ಲ? ನಮಸ್ಕಾರ ಮುರಳಿ ಅವರೇ, ನಾನು ಲಕ್ಷ್ಮಿ ಅಂತ ಆರ್ತಿ ಸಿಲೇಟಿಂದ. ಲಕ್ಷ್ಮಿ ಅವರೇ ನಮಸ್ಕಾರ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು 3 ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಲಕ್ಷ್ಮಿ ಅವರು. ಏನ್ ಮಾಡ್ಕೊಂಡಿದ್ದೀರಾ ಲಕ್ಷ್ಮಿ ಅವರೇ? ಸರ್ ನಾನು ಗೃಹಿಣಿ ಸರ್. ಹೌದಾ? ಯಜಮಾನ್ರು ಏನ್ ಮಾಡ್ತಾರಮ್ಮ? ಯಜಮಾನ್ರ ಹೆಸರು ನಂದಕಿಶೋರ್ ಅಂತ. ಏನ್ ಮಾಡ್ತಾರೆ ಅವರು? ಕಾಂಟ್ರಾಕ್ಟರ್ ತಗೊಂಡ್ ಮಾಡಿಸ್ತಾರೆ ಸರ್. ಕಾಂಟ್ರಾಕ್ಟರ್ ತಗೊಂಡ್ ಮಾಡಿಸ್ತಾರೆ. ಪಾಸ್ ಮಾಡಿದಾರ ಇನ್ನ? ಇಲ್ಲ ಸರ್, ಅವ್ರು ಚೆನ್ನೈಗೆ ಹೋಗಿದ್ದಾರೆ. ಹೌದಾ? ಓಕೆ. 5:30ಗೆ ಹೊರಡ್ತಾರೆ ಯಾವಾಗ್ಲೂ. ಎದ್ಬಿಟ್ಟು ನಾಳೆ ಬೆಳಗ್ಗೆಯಿಂದ 8 ಗಂಟೆ ನಮ್ಮನ್ನ ತೋರಿಸ್ಬಿಟ್ಟು 9 ಗಂಟೆವರೆಗೂ ಮನೇಲಿ ಇಟ್ಕೊಂಡಿರಿ ಅವ್ರನ್ನ. ಹೌದು ಸರ್. ಓಕೆ, ಸಲಹೆ ಕೊಡ್ಬೇಕಾಗಿತ್ತು ಸರ್. ಖಂಡಿತವಾಗ್ಲೂ ಹೇಳಿಮ್ಮ. ಸರ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಾ. ಒಂದೇ ಒಂದ್ ಸಲಹೆ ಏನಂದ್ರೆ, ಅದ್ರಲ್ಲಿ ಚಿನ್ನ ಬೆಳ್ಳಿ ಅವತ್ತಿನ ದರ ತೋರಿಸ್ಬೇಕು ಸರ್, ಅನುಕೂಲ ಆಗತ್ತೆ. ಚಿನ್ನ ಬೆಳ್ಳಿ ದರ ತೋರಿಸ್ಬೇಕು, ಕರೆಕ್ಟ್ ಮೇಡಮ್. ಅದ್ರ ರೇಟ್, ಅವತ್ತಿನ ರೇಟ್ ನೀವು ಹೇಳ್ಬೇಕು ಸರ್. ಖಂಡಿತ ಮೇಡಮ್. ನಾಳೆಯಿಂದ ಕೆಜಿ ಎಷ್ಟಿದೆ ಚಿನ್ನ, ಕೆಜಿ ಬಂಗಾರ ಎಷ್ಟಿದೆ ಅಂತ ಹೇಳ್ತೀನಿ ಮೇಡಮ್. ಎಷ್ಟು ಕೆಜಿ ಬೇಕಾದ್ರೆ ನಿಮ್ಮ ಯಜಮಾನ್ರ ಹತ್ರ ತೆಗೆಸ್ಕೊಳ್ಳಿ ಮೇಡಮ್. ಸರ್ ನೀವು ನಡೆಸ್ಕೊಡೋ ಕಾರ್ಯಕ್ರಮ ಹೆಂಗಿದೆ ಅಂದ್ರೆ, ಹೇಳಿ ಮೇಡಮ್. ನಿದ್ದೆ ಮಾಡೋರಿಗೆ ನಿದ್ದೆನೆ ಓಡಾಡೋ ತರ ಇದೆ, ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಸೆಪ್ಪ ಮಕ್ಕ ಹಾಕೊಂಡ್ ಕುತ್ಕೊಳ್ಳೋದು, ನೀವು ನಡ್ಸ್ಕೊಡೋ ನೋಡ್ತಿದ್ರೆ ಲವಲವಿಕೆಯಿಂದ ಎದ್ದು ಹಾಗೆ ಕಣ್ಣೆಲ್ಲ ಬಿಚ್ಚಕ್ಕಾಗದೆ ಇರೋ ಚಳಿಯಲ್ಲಿ ಕಣ್ ಬಿಚ್ಚಿ ಹಾಗೆ ನಿಮ್ಮನ್ನ ನೋಡೋ ತರ ಇರುತ್ತೆ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮ್ಮ ಪಕ್ಕ ನಾಗರಾಜ್ ಕೋಟೆ ಅವರು ಇದ್ದಾರೆ. ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವ್ರು ತುಂಬಾ ಚೆನ್ನಾಗಿ ಹಾಸ್ಯ ನಗ್ಸೋ ಅಂತದ್ದು ತುಂಬಾ ಕಷ್ಟ ಸರ್. ನಗ್ಸೋ ಕಲೆ ಏನ್ ಮಾಡಿದ್ರು ನಗೋದಿಲ್ಲ ಅಂತದವ್ರು. ನಗೋ ಪಾಠ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಓಕೆ. ಅವ್ರ ಜೊತೆ ಮಾತಾಡ್ಬೋದಾ ನೀವು? ಮಾತಾಡ್ಬೋದು, ಕೇಳಿಸ್ಕೊಳ್ತಾ ಇದ್ರೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಟಿವಿಯಲ್ಲಿ ನಿಮ್ ಬರೋದೆಲ್ಲ ಹಾಸ್ಯದ ಕಾರ್ಯಕ್ರಮ ಎಲ್ಲ ನಾವು ನೋಡ್ತಾ ಇರ್ತೀವಿ. ಇನ್ನೊಂದು ಕೆಲವೊಬ್ಬರನ್ನ ಅವರು ಹಾಸ್ಯ ಮಾಡಿ ನಗ್ಸ್ಬೇಕಾಗಿಲ್ಲ, ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಆತರ ನೀವು ಮಾಡೋ ಕಾರ್ಯಕ್ರಮದಲ್ಲಿ ಅದ್ ನೋಡ್ತಿದ್ರೆ ನಮ್ಗೆ ನಗು ಬರುತ್ತೆ ಸರ್. ಮುರಳಿ ಅವರು ಬೆಳಗ್ಗೆ ಹೊತ್ತು ಮಲ್ಗಿರೋರ್ನ ಅದ್ ಎಷ್ಟು ಚೆನ್ನಾಗಿ ಎಬ್ಬರಿಸ್ತಾರೆ ಅಂತಂದ್ರೆ, ಆ ವಾಯ್ಸ್ ಕೇಳ್ತಾ ಇದ್ದಂಗೆ ಇರೋಳ್ಬೇಕು ನೋಡ್ರಿ ಮೇಡಮ್. ಹಲೋ, ಹೇಳಿ ಸರ್. ನಮ್ಮ ಹಾಸ್ಯ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟಿದ್ದೀರಿ. ನಂದೊಂದು ರಿಕ್ವೆಸ್ಟ್, ನಮ್ಮ ಸಿನಿಮಾ ಬಿಡುಗಡೆ ಆಗಿದೆ ಬಾನಾಡಿ ಅಂತ. ಓಕೆ ಸರ್. ಬಟ್ ಅದು ಮಕ್ಕಳ ಸಿನಿಮಾ. ಬೆಂಗಳೂರಿನ ಕೆಲವು ಥಿಯೇಟರ್ಗಳಲ್ಲಿದೆ, ಮಾಲ್ಗಳಲ್ಲಿದೆ. ಅದನ್ನ ಪೇಪರ್ ನೋಡ್ಕೊಂಡು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಕರ್ಕೊಂಡೋಗಿ ಆ ಸಿನಿಮಾ ನೋಡಿ. ಖಂಡಿತವಾಗ್ಲೂ ಹೋಗ್ತೀವಿ ಸರ್. ನಮ್ಮ ಮಕ್ಕಳು ಇದಾರೆ 3 ಜನ. ಕರ್ಕೊಂಡೋಗಿ.
ಓಕೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಮುರಳಿ. ಮೇಡಮ್ ಎಷ್ಟು ಜನ ಮಕ್ಕಳು ನಿಮಗೆ? ಹೇಳಿ. ಎಷ್ಟು ಜನ ಮಕ್ಕಳು? 3 ಜನ ಸರ್. ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು? 3 ಜನನೇ ಹೆಣ್ಮಕ್ಳೇ. ಅಯ್ಯೋ, 3ನೇದು ಗಂಡಾಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನೋ ಪ್ರಾಬ್ಲಮ್, ನಿಮ್ಗೆ ಒಂದು ಬಹುಮಾನ ಸಿಗ್ತಾ ಇದೆ. ಆದಷ್ಟು ಬೇಗನೆ ಬಂದು ಬಹುಮಾನ ತಗೊಂಡೋಗಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೋಟೆಯವರೇ, ಈ ಮಕ್ಕಳ ಕೈಲಿ ಆಕ್ಟಿಂಗ್ ಮಾಡ್ಸೋದು ಕಷ್ಟ ಅಲ್ವಪ್ಪ? ಕಷ್ಟ ಸರ್. ಯಾಕೆಂದರೆ ಮಕ್ಕಳು ಈಗಿದ್ದ ಮೂಡು 10 ನಿಮಿಷಕ್ಕಿರಲ್ಲ. ಎಷ್ಟು ದಿನಗಳು ತೊಗೊಂಡ್ರಿ ಶೂಟಿಂಗ್ ಮಾಡೋಕ್ಕೆ? ಶೂಟಿಂಗ್ ಕಡಿಮೆ ತೊಗೊಂಡ್ವಿ. ನಾ ಆ್ಯಕ್ಚುಲಿ 30 ದಿನದಲ್ಲಿ ಶೂಟಿಂಗ್ ಮುಗಿಸ್ದೆ ಸಿನಿಮಾ. ವೆರಿ ಗುಡ್. 30 ದಿನದಲ್ಲಿ ಮುಗಿಸ್ದೆ. ಕಾರಣ ನಂಗೆ ಸುಲಭ ಆಯ್ತು ಅಂದರೆ ನಮ್ಮದು ಒಂದು ಬಣ್ಣ ಅಭಿನಯ ಶಾಲೆ ಇದೆಯಲ್ಲ, ಹೌದು, ಅಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳನ್ನೇ ಹಾಕೊಂಡಿದ್ರಿಂದ ಸ್ವಲ್ಪ ಈಸಿ ಆಯಿತು. ನೀವೇನಾದ್ರು ಆಕ್ಟ್ ಮಾಡಿದ್ದೀರಾ? ಒಂದು 3 ದೃಶ್ಯಗಳಲ್ಲಿ ಇದ್ದೀನಿ, ನಿರ್ಮಾಪಕರ ಒತ್ತಾಯಕ್ಕೆ. 3 ದೃಶ್ಯಗಳಿದ್ದೀರಾ. ಅಂತೂ ಸಿನಿಮಾ ಮಾಡಬೇಕು, ನಿರ್ದೇಶನ ಮಾಡಬೇಕು ಅನ್ನೋ ಒಂದು ಆಸೆ ತೀರಿಸ್ಕೊಂಡಿದ್ದೀರಾ? ತೀರಿಸ್ಕೊಂಡಿದ್ದೀನಿ. ಮತ್ತು ಇದು ನಿರ್ದೇಶನವನ್ನು ಇದರಲ್ಲೇ ಮುಂದುವರಿಬೇಕು ಇನ್ನೊಂದು 10 ವರ್ಷ ಅಂದ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಮುಂದುವರಿಬೋದು. ಯಾಕಂದರೆ ನಿಮ್ಮ ಪ್ರತಿಭೆ ಅಥವಾ ಯಾರದೇ ಪ್ರತಿಭೆ ಆಗಲಿ ಯಾರು ಹಿಡಿದಿಡೋಕ್ಕೆ ಚಾನ್ಸ್, ಅವಕಾಶ ಸಿಗ್ತಾ ಇದ್ರೆ ಖಂಡಿತವಾಗ್ಲೂ ಮಾಡ್ತಾ ಇರಿ. ಆಮೇಲೆ ನಿಮ್ಮದು ಸಿನಿಮಾ ಬಿಟ್ಟು ಆ ಬಣ್ಣ ಅಭಿನಯ ಶಾಲೆ, ಹೌದು, ಅಭಿನಯ ಶಾಲೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಬಣ್ಣ ಅಭಿನಯ ಶಾಲೆ ನಾನು ಯಾಕೆ ಪ್ರಾರಂಭ ಮಾಡಿದೆ ಅಂದರೆ, ಬಾಲ್ಯದಿಂದ ನಾನು ಕಂಡುಕೊಂಡಿದ್ದೇನೆಂದರೆ, ಗುರುವಿಲ್ಲದ ವಿದ್ಯೆ ಸರಿ ಅಲ್ಲ ಅಂತ. ಪಕ್ವವಾದ ವಿದ್ಯೆ ಅಲ್ಲ. ಓಕೆ. ಒಂದು ಸ್ಫೂರ್ತಿ ಇರಬೇಕು, ಯಾರಿಗಾರು ಒಬ್ಬ ಗುರು ಇರಬೇಕು. ಓಕೆ. ಇತ್ತೀಚೆಗೆ ನಮ್ಗೆ ಆಕ್ಚುಲಿ ನಾವು ನೋಡಿ ಬೆಳೆದವರು, ನಮ್ಗೆ ಯಾರು ಗುರು ಇರಲಿಲ್ಲ ಅವಾಗ. ಅಟ್ಲೀಸ್ಟ್ ನೋಡುವ, ಅದನ್ನು ತಗೊಳ್ಳುವ ಇದಾರೋ ನಮಗಿತ್ತು. ಈ ಕಾಲದವ್ರಿಗೆ ಇದಿರಬೇಕಲ್ಲ, ಈ ಕಾಲದವ್ರಿಗೆ ಅಬ್ಸರ್ವೇಷನ್ ಮಾಡೋದೇ ಕಡಿಮೆ ಅಲ್ಲ. ಅವ್ರಿಗೆ ನಾನು ಶೂಟಿಂಗ್ ಜಾಗಗಳು ಗಮನಿಸ್ತಾ ಇದ್ದೆ. ಪಾಪ ಒದ್ದಾಡ್ತಿದ್ರು, ಡೈರೆಕ್ಟರ್ಗಳು ಬಯಸ್ಕೋತಾ ಇದ್ರು, ಏನೂ ಕಲಿದೆ ನೇರವಾಗಿ ಕ್ಯಾಮ್ರಾ ಮುಂದೆ ಬಂದ್ಬಿಡ್ತಾ ಇದ್ರು. ಅಂದರೆ ಕಲಿಯೋದಕ್ಕೆ ಪ್ರಾವಿಷನ್ ಬೆಂಗಳೂರಲ್ಲಿ ಒಂದು 2-3 ಕಡೆ ಬಿಟ್ಟರೆ ಬಾಂಬೆಗೆ ಹೋಗ್ಬೇಕಿತ್ತು, ಅಥವಾ ಇನ್ನೇನೋ ಪೂನಾಗೆ ಹೋಗ್ಬೇಕಿದೆ, ಅದೇ ಥರ ಏನೋ. ಹೌದೌದು. ನಾನು ಅವಾಗ ಏನು ಅಂದ್ಕೊಂಡೆ, ನಾನೊಂದು ಶಾಲೆ ಮಾಡಬೇಕಂತ, ಇಂಥ ಕಲಿಸೋರ್ಗೆ ಒಂದು ಶಾಲೆ ಮಾಡಬೇಕು. ಅದನ್ನು ಯಾಕೆ ಮಾಡಿದೆ ಅಂತೇಳಿ, ಅದು ಬಿಸ್ನೆಸ್ ಅಲ್ಲ ಅಥವಾ ನನಗೇನೋ ಅದರಿಂದ ಹಣ ಬೇಕಂತಲ್ಲ. ನನ್ನ ಕಲಾ ಚಟುವಟಿಕೆಯಿಂದ ಉಳಿದ ಸಮಯ ಇರುತ್ತಲ್ಲ, ಅದು ವೇಸ್ಟ್ ಆಗ್ತಾ ಇತ್ತು. ಎಲ್ಲೋ ಕೂತ್ಕೊಂಡು ತಿರುಗಾಕೊಂಡು ಸಿನಿಮಾ ನೋಡ್ಕೊಂಡು ಆ ಟೈಮನ್ನು ಬಳಸ್ಕೊಳ್ಳೋದಕ್ಕೆ ಅಲ್ಲೂ ಕೂಡ ಕಲೆಯಲ್ಲೇ ತೊಡಗಿಸ್ಕೊಳ್ಳೋಣ ಅಂತೇಳಿ ನಾನು ಶಾಲೆ ಓಪನ್ ಮಾಡಿದೆ. ಎಷ್ಟು ಜನ ಮಕ್ಕಳಿದ್ದಾರೆ? ಮಕ್ಕಳು ದೊಡ್ಡವರೆಲ್ಲ 4 ವರ್ಷದಿಂದ 40 ವರ್ಷದವ್ರಿಗೆ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಇದ್ದಾರೆ, ಒಂದು 100-150 ಜನ ಇದ್ದಾರೆ. 100-150 ಜನಕ್ಕೆ ಅಭಿನಯ, ಗಾಯ ಎಲ್ಲ ಅಂದರೆ ಹಾಡು ಹೇಳೋದನ್ನ ಕಲಿಸ್ಕೊಡ್ತಾರೆ, ನುಡ್ಸೋದು, ಬಾರಿಸೋದು ಎಲ್ಲ ಕಲಿಸ್ಕೊಡ್ತಾರೆ, ಭರತನಾಟ್ಯ ಹೇಳ್ಕೊಡ್ತಾರೆ. ಮೊನ್ನೆ ಅವ್ರ ಆಫೀಸ್ಗೆ ಹೋದಾಗ ಹೇಳ್ತಾ ಇದ್ರು ನನಗೆ, ಏನೇನು ಬೇಕೋ ಎಲ್ಲ ಕಳಿಸ್ಕೊಡೋ ಅಂತ ಏಕೈಕ ವ್ಯಕ್ತಿನೇ ನಾಗರಾಜ್ ಕೋಟೆ ಅಂತ ರಮೇಶ್ ಭಟ್ರು ಹೇಳ್ತಾ ಇದ್ರು. ನಾನು ಕೇಳಿಸ್ಕೊಂಡೆ, ನನ್ನ ಕಿವಿಗೆ ಬಿತ್ತು. ಅದು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ತಗೊಂಡ ಒಂದು ನಿಮ್ಮ ಅದು ಸಿನಿಮಾದು ಬಾನಡಿಗಳದು ಒಂದು ಹಾಡು ನೋಡೋಣ. ತುಂಬಾ ಜನ ಕೇಳ್ತಾ ಇದ್ದಾರೆ. ಖಂಡಿತ ಸರ್. ನೋಡ್ರಪ್ಪ, ಯಾಕೆ ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದ್ರೆ, ಬುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದ್ರೆ ಅದ್ಭುತ. ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಗುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ. ಎಂಡಾ ಬುಟ್ಟೆ ಎಡ್ತೀನಿ ಬಿಟ್ಬಿಡ್ರತ್ನ ತವನೇನಾರಂದ್ರೆ, ಎಂಡಾ ಬುಟ್ಟೆ ಎಡ್ತೀನಿ ಬಿಟ್ಬಿಡ್ರತ್ನ ತವನೇನಾರಂದ್ರೆ, ಕಳೆದೋಯ್ತಂತ ಕುಣ್ದಾಡ್ತೀನಿ ದೊಡ್ಡವನ್ ಕಾಟ ತೊಂದ್ರೆ, ದೊಡ್ಡವನ್ ಕಾಟ ತೊಂದ್ರೆ. ಕಳೆದೋಯ್ತಂತ ಕುಣ್ದಾಡ್ತೀನಿ ದೊಡ್ಡವನ್ ಕಾಟ ತೊಂದ್ರೆ, ದೊಡ್ಡವನ್ ಕಾಟ ತೊಂದ್ರೆ. ಚೆನ್ನಾಗಿದೆ. ಯಾಕಂದ್ರೆ ಹಾಡನ್ನ ಕೇಳಿದಾಗ ಖುಷಿ ಬರ್ಬೇಕು, ಮಜಾ ಬರ್ಬೇಕು, ಹಾಡನ್ನ ಕೇಳಬೇಕು, ಆ ಉತ್ಸಾಹ ಇರ್ಬೇಕು. ಓಕೆ, ನೀವು ಹಾಡು ನೋಡಿದಾಗಲೇ ಗೊತ್ತಾಯ್ತು ಸಿನಿಮಾದಲ್ಲಿ ಎಲ್ಲೋ ನಿಮ್ಮದು ಎಲ್ಲ ನಿಮ್ಮ ಹಾಸ್ಯದೆಲ್ಲ ಸೇರ್ಕೊಂಡಿದ್ದೀರ ಹೊರಗಡೆ ಅಂತ. ಪಿಕ್ಚರೈಸೇಷನ್ ಚೆನ್ನಾಗಿದೆ. ವೀಕ್ಷಕರು ಕೇಳೋದು ಇಷ್ಟೇ, ಸಿನಿಮಾ ಮಾಡಬೇಕು ಅಂದರೆ ತುಂಬ ಕಷ್ಟಪಟ್ಟು ಅವರ ಶ್ರಮಗಳೆಲ್ಲ ಹಾಕಿ ಸಿನಿಮಾ ಮಾಡಿರ್ತಾರೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಒಂದ್ಸರಿ ಹೋಗಿ ನೋಡಿ. ಅದು ಇದು ಮಕ್ಕಳ ಸಿನಿಮಾ, ಮಕ್ಕಳಿಗೋಸ್ಕರ ಮಾಡಿರುವಂಥ ಸಿನಿಮಾ, ಮಕ್ಕಳನ್ನೇ ಹಾಕ್ಕೊಂಡು ಮಾಡಿರೋಂಥ ಸಿನಿಮಾ. ದೊಡ್ಡವರಿಲ್ಲ, ಫೈಟಿಂಗ್ ಇರಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಖಂಡಿತವಾಗ್ಲೂ ಒಂದ್ಸರಿ ಹೋಗಿ ಸಿನಿಮಾನ ನೋಡಿ
ಬಾನಡಿನ. ಓಕೆ ಕೋಟೆಯವರೇ, ಇನ್ನೇನು ಹೇಳುತ್ತಿದೆ ನೀವು? ಅದೇ ಎಂದಿನಂತೆ ನನಗೆ ನಗಿಸ್ಬೇಕು, ಯಾವಾಗಲೂ ಜನ ನಗಿಸ್ತಾ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನೊಂದು ಕಾಮಿಡಿ ಟೀಮ್ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ನಗೆಲೋಕ ಅಂತ. ಓಕೆ, ಇದು ಬೇರೆ. ಓಕೆ, ಸಮಾಜ ಸೇವೆ ವಿತ್ ಸ್ವಸೇವೆ. ಅದು ಇರಲಿ ಕಲಾವಿದ್ರ ಜೀವನದಲ್ಲಿ ಹಂಗೆ ಇರುತ್ತೆ. ಅದು ಅದರಲ್ಲಿ 2.5 ಗಂಟೆ ನಗಿಸುವ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಯಾರು ಬೇಕು ನಗಿಸ್ಕೋಬೇಕು, ನಗಸ್ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬನ್ರಿ ಕೋಟೆಯವರೇ ಅಂದರೆ ಕೋಟೆಯವ್ರು ಬರ್ತಾರೆ, ನಿಮ್ಮನ್ನು ನಗಿಸ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಗ್ಸೋಕ್ಕೋಸ್ಕರ ಅಂತಿರುವಂಥ ನಮ್ಮ ಆತ್ಮೀಯ ಸ್ನೇಹಿತರು. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಎಲ್ಲ ಧನ್ಯವಾದಗಳು. ನನಗೆ ಇನ್ನೊಂದು ಆಸೆ ಹೇಳಿ ಸರ್. ಅದ್ಯಾರೋ ಪ್ರೇಕ್ಷಕರು ಹೇಳಿದ್ರಲ್ಲ, ಹೌದು, ನಾನು ಬದಲಾವಣೆ ಸ್ವಲ್ಪ ಇದನ್ನ ಸೇರಿಸ್ಕೊಳ್ಳಿ ಅಂತ. ಹೌದು ಸರ್. ನನಗಿನ್ನೊಂದು ಆಸೆ, ನಿಮ್ಮ ಕಾರ್ಯಕ್ರಮ ಬಹಳ ಇಷ್ಟ. ಓಕೆ ಸರ್. ನಿಮ್ಮ ಮಾತು ಬಹಳ ಇಷ್ಟ, ನಿಮ್ಮ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡೋ ಶೈಲಿ ಬಹಳ ಇಷ್ಟ. ನಂದೊಂದು ಆಸೆ ಇದೆ, ನಿಮ್ಮ ಹೆಸರು ಮುರಳಿ, ನಿಮ್ಮನ್ನೊಂದ್ಸರಿ ಕೃಷ್ಣನ್ ಡ್ರೆಸ್ಸಲ್ಲಿ ನೋಡಬೇಕು ಅಂತ ಆಸೆ ಆಗಿದೆ. ಯಾಕೋ ನಿಮ್ಮ ಪಿಕ್ಚರ್ ಓಡಂಗೆ ಕಾಣಲ್ಲ ಸರ್, ನಮ್ಮನ್ನ ಹಾಕೊಂಡಲ್ಲ ಪಿಕ್ಚರ್ ಮಾಡಕ್ಕೆ ಹೋಗ್ಬೇಡಿ. ಕೃಷ್ಣನ್ ಡ್ರೆಸ್ ಎಲ್ಲ ನೋಡಕ್ಕೆ ಒಳ್ಳೆ ಬೆಣ್ಣೆ ಮುದ್ದೆ ಥರ ಕೃಷ್ಣ ಥರ ಕಾಣ್ತೀರಿ. ಓಕೆ, ಬೆಣ್ಣೆ ಮುದ್ದೆ ಕೃಷ್ಣ ಎಲ್ಲ ಅವ್ರನ್ನ ತೋರಿಸ್ತಾ ಇರ್ತೀನಿ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂಥ ಸಂಗೀತ ನಿರ್ದೇಶಕರು ಗಣೇಶ್ ನಾರಾಯಣ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಗಣೇಶ್ ನಾರಾಯಣ್ ಅವ್ರಿಗೆ ಸುಸ್ವಾಗತ. ಗಣೇಶ್ ನಾರಾಯಣ್ ಅವರೇ, ಥ್ಯಾಂಕ್ ಯು. ತಗೊಳ್ಳಿ ಗಣೇಶ್ ನಾರಾಯಣ್ ಅವರೇ, ಟೀ ತಗೊಳ್ಳಿ ಫಸ್ಟ್. ಗಣೇಶ್ ನಾರಾಯಣ್ ಅವರ ಪರಿಚಯ ಸಾಕಷ್ಟು ಜನಕ್ಕೆ ಇರಲ್ವೇನೋ, ಗೊತ್ತಿಲ್ವೇನೋ, ಏನು ಎಲ್ಲೂ ನೋಡಿರಲ್ಲ ಇವ್ರನ್ನ. ಟಿ ವಿ ಆರ್ಟಿಸ್ಟಾ? ಇಲ್ಲ. ಸಿನಿಮಾದಲ್ಲಿ ವಿಲನ್ ಗಿಲನು ಆ ಥರನೂ ಇಲ್ಲ. ಎಲ್ಲಿ ನೋಡಿದ್ದೀರಾ ನೀವು? ಸಂಗೀತ ನಿರ್ದೇಶಕರು ಇವರು, ಕೇಳಿರ್ತೀರ ಅಷ್ಟೇ. ಇವರ ಹಾಡನ್ನೆಲ್ಲ ಕೇಳಿರ್ತೀರಾ. ಇವರು ಅವಾಗ ಗಣೇಶ್ ನಾರಾಯಣ್ ಆಗಿರಲಿಲ್ಲ, ವೆಂಕಟ್ ನಾರಾಯಣ್ ಆಗಿದ್ರು. ವೆಂಕಟ್ ನಾರಾಯಣ್ ಆದಾಗ ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಅವರ ಸಾಧನೆಗಳೆಲ್ಲ ಬೇರೆ ಬೇರೆ ಥರ ಇದೆ, ಅದೆಲ್ಲ ನಾನು ಮಾತಾಡ್ತೀನಿ. ಸರ್, ಇವಾಗ ನೀವು ಗಣೇಶ್ ನಾರಾಯಣ ವೆಂಕಟ್ ನಾರಾಯಣ? ಗಣೇಶ್ ನಾರಾಯಣ್. ವೆಂಕಟ್ ನಾರಾಯಣ್ ಇಲ್ಲೋದ್ರು. ವೆಂಕಟ್ ನಾರಾಯಣ್ ಯಾರು, ಗಣೇಶ್ ನಾರಾಯಣ್ ಯಾರು? ವೆಂಕಟ್ ನಾರಾಯಣ್ ಇಬ್ರು ಜೀವ, ಗಣೇಶ್ ನಾರಾಯಣ್ ಇವಾಗ ಒಂದು ಜೀವ. ಓಕೆ, ವೆಂಕಟ್ ಬೇರೆ ಆದ್ರೆ ನಿಮ್ಮ ಕಡೆಯಿಂದ? ಹೌದು. ವೆಂಕಟ್ ನಿಮ್ಮ ಸ್ನೇಹಿತರು? ಹೌದು. ಎಷ್ಟು ವರ್ಷ ಸ್ನೇಹಿತರು? ಆಲ್ಮೋಸ್ಟ್ 8 ಇಯರ್ಸ್ ಸ್ನೇಹಿತರು. ಜೊತೆಗೆ ಸೇರಿ ನೀವು ಸಿನಿಮಾಗಳನ್ನ ಮಾಡ್ತಾ ಇದ್ದೀರಿ? ಹೌದು. ಸಂಗೀತ ನಿರ್ದೇಶನ ಮಾಡ್ತಾ ಇದ್ದೀರಿ? ಹೌದು. ಎಷ್ಟು ಸಿನಿಮಾಗಳು ಮಾಡಿದ್ದೀರಾ? ಅರೌಂಡ್ 20 ಸಿನಿಮಾ ಮಾಡಿದ್ವಿ. 20 ಸಿನಿಮಾ ಮಾಡಿದ್ದೀರಾ? ಒಂದು 2-3 ಹೆಸರು? ಕಲಾಸಿಪಾಳ್ಯ, ನಲ್ಲ, ಸರ್ದಾರ, ಉಡೀಸ್, ಗ್ರೀನ್ ಸಿಗ್ನಲ್, ಹಾರ್ಟ್ ಬೀಟ್ಸ್, ತಿಮ್ಮ, ಚೆನ್ನ. ಅಯ್ಯೋ ಹೌದೌದು, ಕೇಳಿದ್ದೀವಿ. ಈ ಹೆಸರುಗಳೆಲ್ಲ ಕೇಳಿದ್ದೀವಿ ಬಿಡಿ, ಕೇಳಿದ್ದೀವಿ. ಓಕೆ, ನೀವೇನು ಸಿಂಗರಾ ಅಥವಾ ಏನು? ಬೇಸಿಕಲಿ ಸಿಂಗರ್. ಹಾಡಲ್ಲಿ ಹೇಳ್ತೀರಾ? ಹಾಡ್ತೇನೆ. ವೆರಿ ಗುಡ್, ಸಖತ್ತಾಗಿತ್ತು ಬಿಡಿ ಹಂಗಂದ್ರೆ. ಓಕೆ, ಅವಾಗ ಇವಾಗ ನೀವು ನಿಮ್ಮ ಜೊತೆಗೆ ವೆಂಕಟ್ ಇಲ್ಲ? ಇವಾಗಿಲ್ಲ. ಸ್ವಲ್ಪ ಫೀಲಿಂಗ್ ಇದೆಯಾ ವೆಂಕಟ್ ಹೋದ್ರು ಅಂತ? ಇದ್ದೇ ಇರುತ್ತೆ. ಅದು ಫ್ರೆಂಡ್ಶಿಪ್ಪಲ್ಲಿ ಪ್ರಾಬ್ಲಮ್ಮು ಕಿರಿಕಾಗಿರುತ್ತೆ. ಬೇಡ ಹೋಗಪ್ಪ, ನಮ್ಮ ಪಳಗೆ ನಾವು ಮಾಡ್ಕೊಳ್ತೀವಿ, ನಿಮ್ಮ ಪಳಗೆ ನೀವು ಮಾಡ್ಕೊಳ್ಳಿ, ಇದ್ದೇ ಇರುತ್ತೆ. ಆದರೂ ನಾವು ಹೇಳ್ತೀವಲ್ಲ, ಈ ರಾಜನ್ ನಾಗೇಂದ್ರ ಇವೆಲ್ಲ ಎಷ್ಟೋ ವರ್ಷಗಳ ಸ್ನೇಹಿತರುಗಳು. ದೊರೆ ಭಗವಾನ್ ಆಗ್ಬೋದು, ಇವರೆಲ್ಲನೂ ಎಲ್ಲಿ ಬೇರೆ ಕಡೆ ಡಿಸ್ಪ್ಯೂಟ್ ಇದ್ರೂ ಕೂಡ ಕೆಲಸಕ್ಕೆ ಅಂತ ಬಂದಾಗ ಅದು ಬೇರೆ ಸಕ್ಸಸ್. ಖಂಡಿತ. ಓಕೆ, ನೋ ಪ್ರಾಬ್ಲಮ್. ಅದು ನಿಮ್ಮ ಗೆಳೆತನ ಆ ಕಡೆ ಇಟ್ಕೋಣ. ಓಕೆ, ಗಣೇಶ್ ನಾರಾಯಣ್ ಅವರೇ, ಇಷ್ಟೊಂದು ಸಿನಿಮಾಗಳಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಾ. ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು? ಎಲ್ಲ ನಮ್ಮ ಮಕ್ಕಳೇ. ಎಲ್ಲಾನು ನಮ್ಮ ಮಕ್ಕಳೇ. ನಮ್ಮ ಇಲ್ಲ ಆದ್ರೂ ಎಲ್ಲ ಮಕ್ಕಳು ಹಂಗೆ ನಾನು ಬುದ್ಧಿವಂತ, ನನ್ನ ಮಗ ಸ್ವಲ್ಪ ದಡ್ಡ ಅಂತ ಒಂದು ಸ್ವಲ್ಪ ಇರ್ತದೆ, ನಮಗೆ ಗೊತ್ತಿರ್ತದೆ. ಹಂಗೆ ಅಂತೆಲ್ಲ ನಮ್ಗೆ ಗೊತ್ತಿರ್ತದೆ, ಇವ್ನು ಸ್ವಲ್ಪ ದಡ್ಡನೇ ನನ್ನ ಮಗ ಆ ಥರ. ಇಲ್ಲ, ಆ ಥರ ಹೇಳೋಕೆ ಹೋದರೆ ಆಫ್ಟರ್ ರೀ ಎಂಟ್ರಿ ಸೆಕೆಂಡ್ ಇನ್ನಿಂಗ್ಸ್, ಫಸ್ಟ್ ಇನ್ನಿಂಗ್ಸ್ ವೆಂಕಟ್ ನಾರಾಯಣ್ ಜೊತೆಗೆ ಮುಗೀತು. ಓಕೆ, ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ ಆಸ್ ಗಣೇಶ್ ನಾರಾಯಣ್ ಬಂದಾಗ ಫಸ್ಟ್ ಶುರು ಆಗಿದ್ದು ಕಾ. ಓಕೆ, ಇವಾಗ ನೆನ್ನೆ ರಿಲೀಸ್ ಆಗಿರೋ ಫಿಲ್ಮ್ ಕಾ. ನೆನ್ನೆ ರಿಲೀಸ್ ಆಗಿದೆ ಸಿನಿಮಾ, ಅದಕ್ಕೆ ನೀವೇ ನಿರ್ದೇಶಕ, ಸಂಗೀತ ನಿರ್ದೇಶಕರು. ಓಕೆ, ಸೊ ಆ ಫಿಲಿಮಲ್ಲಿ ಒಂದು ಸಾಂಗ್ ಕೋಕನಕ ಮಕಾಕ ಅಂತ ಒಂದು ಸಾಂಗ್ ಇದೆ. ಕೋಕನಕ ಮಕಾಕ ಅಂತ ಒಂದು ಸಾಂಗ್. ಓಕೆ, ಆ ಸಾಂಗ್ ಬಂದು 2 ಸ್ವರದಲ್ಲಿ ಮಾಡೋಂಥ ಸಾಂಗ್. ಇವಾಗ ಸಂಗೀತ ಮಾಡುವಾಗ 7 ಸ್ವರ ಯೂಸ್ ಮಾಡ್ತೀವಿ, ಇಲ್ಲ 5 ಸ್ವರ ಯೂಸ್ ಮಾಡ್ತೀವಿ. ಬಟ್ 2 ಸ್ವರ ಇಟ್ಕೊಂಡು ಮಾಡಿರೋ ಸಾಂಗ್ ಬಂದು ಕೋಕನಕ ಮಕಾಕ, ವಿಚ್ ಇಸ್ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ, ಮೇ ಬಿ ಇನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆಲ್ಸೋ. ಐ ಥಿಂಕ್ 2 ಸ್ವರ, ಸಾ ಮತ್ತು ಪಾ ಮಾತ್ರ ಕೇಳ್ತಾ ಇರುತ್ತೆ. ಸಾಂಗ್ ಫುಲ್ ಪಿಕ್ಚರ್ ಹೆಸರೇ ಕಾ, ಅದರೊಳಗೆ 2 ಪದ ನಿಮ್ಮದು? 2 ಸ್ವರ, 2 ಸ್ವರ ನಿಮ್ಮದು. ಓಕೆ, ಅದು ಒಂದು ಇಟ್ಸ್ ಎ ಪೆಪಿ ನಂಬರ್. ತುಂಬ ಪೆಪಿ ನಂಬರ್. ಸ್ವಲ್ಪ ಹಂಗೆ ಬಿಡ್ಬೋದಾ? ಆಡಕ್ಕೆ ಬರ್ತಲ್ಲ, ಹೇಳಿ. ಕೋಕನಕ ಮಕಾಕ ಕಾ ತಲಗಟ್ಟು ಕಾ, ಓಂ ನಮೋ ವಿನಾಯಕ, ಲೋಕವೆಲ್ಲ ನಾಟಕ. ಕೋಕನಕ ಮಕಾಕ ಕಾ ತಲಗಟ್ಟು ಕಾ, ಓಂ ನಮೋ ವಿನಾಯಕ, ಲೋಕವೆಲ್ಲ ನಾಟಕ. ಬಿಳಿ ಬೇಕಾ ಕರಿ ಬೇಕಾ, ಕ್ರಾಸ್ ಆದ್ರೆ ಕೋಳಿ ಪುಕ.
ಕಾ 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 ಕಾ, ಎಲ್ಲ full ಕಾ. ಓಕೆ ಓಕೆ ಸಖತ್ ಚೆನ್ನಾಗಿದೆ ಈ ಕಂಪೋಸಿಷನ್ ಮುಂಚೆ ಒಂದು ದೊಡ್ಡ ಸ್ಟೋರಿ ಇದೆ. ಹೌದಾ? ಅಲ್ಲ ಸಾಹಿತ್ಯನೂ ನಿಮ್ದೇ? ಇಲ್ಲ, ಸಾಹಿತ್ಯ ಬಂದು ಸುಹಾಸ್ ಮತ್ತೆ ಕಿಶೋರ್ ಅಂತ ಹೊಸಬ್ರು. ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಹೊಸ ಹುಡುಗರಿಗೆ ಚಾನ್ಸ್ ಸಿಕ್ಬೇಕು, ಚಾನ್ಸ್ ಸಿಕ್ಕಿರಲ್ಲ, ಚಾನ್ಸ್ ಸಿಗುತ್ತೆ, ಕಾಯ್ತಾರಿ, ಅವಕಾಶ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಳಿ. ಓಕೆ ಸರ್, ಹೊಸಬ್ರಿಗೆ ಚಾನ್ಸ್ ಕೊಡಿ ಸರ್. ಖಂಡಿತ ಖಂಡಿತ. ತುಂಬಾ ಪ್ರತಿಭೆಗಳಿದೆ, ಅವಕಾಶ ಕೊಡಿ ಸರ್. ನಾನು ಸ್ಕೂಲ್ ಡೇಸ್ ಅಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ತಾಯಿ ಒಂದು ಸಂಗೀತ ಕ್ಲಾಸ್ ಹೋಗು ಅಂತ ಪುಷ್ ಮಾಡಿ ಕಳಿಸಿರೋರು. ನಾನು ಹೋಗ್ಬೇಕಾ ಅಳ್ಕೊಂಡು ಹೋಗ್ತಿದ್ದೆ. ಓಕೆ, ಅಲ್ಲಿ ಹೋದ್ರೆ ಫಸ್ಟ್ ಯಾರೇ ಟೀಚರ್ ಶುರು ಮಾಡಿದ್ರೆ ಸಾ ಪಾ ಸಾ ಅಂತ ಶುರು ಮಾಡ್ತಾರೆ. ಹೌದು, ಅದನ್ನ ಹಾಡ್ಬಿಟ್ಟು ನೆಕ್ಸ್ಟ್ ಸಾಂಗ್ ಶುರು ಮಾಡ್ತೀವಿ. ಓಕೆ, ಅದಾಗಿದ ತಕ್ಷಣ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಚೆಕ್ ಮಾಡೋಣ ಅಂತಾರೆ. ಓಕೆ, ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಲ್ಲ, ಆಟ ಪಾಠ ಎಲ್ಲ ಇರುತ್ತೆ. ಮತ್ತೆ ಹೋದ್ರೆ ಮತ್ತೆ ಸಾಪಾಸ ಹಾಡೋದು, ಸಾಂಗ್ ಬರಲ್ಲ. ಇದೇ ರೀತಿ ಒಂದು 3-4 ದಿವಸ ಆಗ್ತಾನೆ ಇದೆ. ಸಾರ್ ಕೋಪ ಬಂದ್ಬಿಡ್ತು. ಓಕೆ, ಒಂದ್ ದಿವಸ ಬೈದ್ಬಿಟ್ರು, ನೀನ್ ಜೀವನ ಪೂರ್ತಿ ಸಾಪಾನೇ ಹಾಡ್ತಾ ಇರು, ಬೇರೆ ಯಾವ ಸಾಂಗು ಹಾಡ್ಬೇಡ ಅಂತ ಅವತ್ತು ಬೈದ್ ಕಳಿಸ್ಬಿಟ್ರು ನಿಮ್ಗೆ. ನನಗೆ. ನಾನು ಅಳ್ಕೊಂಡೆ, ಮನೆಗೆ ಬಂದೆ. ಓಕೆ, ಅದು ಇನ್ಸಿಡೆಂಟ್ ಮುಗೀತು. ಅದಾದ್ಮೇಲೆ ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ನಾನು ಕಂಪೋಸಿಂಗ್ ಎಲ್ಲ ಮಾಡಬೇಕಾದ್ರೆ ಈ ಇನ್ಸಿಡೆಂಟ್ ಜ್ಞಾಪಕ ಬಂತು ನಂಗೆ. ಓಕೆ, ಈ ಸಾಪಾನೇ ಹಾಡ್ಕೊಂಡಿರಂತ ಬೈದ್ರಲ್ಲ ನಮ್ಮ ಮಾಸ್ಟ್ರು, ಅದನ್ನ ಇಟ್ಕೊಂಡು ಏನಕ್ಕೆ ಸಾಂಗ್ ಮಾಡೋಕ್ಕಾಗಲ್ಲ. ಓಕೆ, ಆ ಇನ್ಸ್ಪಿರೇಷನ್ ಇವಾಗ ಕೋಕನಕ ಮಕಾಕಲ್ಲಿ 2 ಸ್ವರ ಸಾಂಗ್. ಓಕೆ ಓಕೆ, ಅದೇನಂತ ಹೇಳಿದ್ರೆ ಅದೇ ಹೇಳ್ತೀರಾ, ಫುಲ್ ಕಲ್ತಿದ್ರೆ ಏನಾಗ್ತಿದೆ ಅಂತ ಹಾಡು ಹೇಳ್ಕೊಂಡು ಅರ್ಧಂಬರ್ಧ ಕಲ್ತಿದ್ರೆ ಇವತ್ತು ನಿರ್ದೇಶಕರಾಗಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಬಂದಿದೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವಾಗ ಎದ್ದಿದ್ದೀರಾ? ಚೆನ್ನಾಗಿದ್ದೀನಿ. ಹೌದಲ್ಲ, ಇವಾಗ ಎದ್ದಿರೋ ತರ ಕಾಣ್ತಾ ಇದೆ ನೋಡಿ. ಇವಾಗ ಎದ್ದಿದ್ದೀರಾ? ಇನ್ನ ಕಾಣ್ತಿದೆ ಬಿಡಿ. ಮಾತಾಡೋಕೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಮ್ಮ ನೀವು? ತುಂಬಾ ಸಂತೋಷ ಆಗ್ತಿದೆ. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಬಿಡದಿಯಿಂದ ಫೋನ್ ಮಾಡ್ತಾ ಇದ್ದೀರಮ್ಮ? ಓಕೆ, ಜೋರಾಗಿ ಮಾತಾಡಿ. ಗೊತ್ತು ನನಗೆ ಇವಾಗ ಎದ್ದಿದ್ದೀರಾ, ಲೇಟ್ ಆಗಿದೆ, ಶನಿವಾರ ಅಂತ ಗೊತ್ತು. ಇಡ್ಲಿ ನಾ ಏನು ಟಿಫನ್ ಇವತ್ತು ಬಿಡದಿಲ್ಲಿ? ಚಿತ್ರಾನ್ನ. ವಾಹ್, ಶನಿವಾರದ ಚಿತ್ರಾನ್ನದ ವಿಶೇಷ. ಓಕೆ, ನಮ್ಮ ಪಕ್ಕ ಸಂಗೀತ ನಿರ್ದೇಶಕರಿದ್ದಾರೆ, ಗಣೇಶ್ ನಾರಾಯಣ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಬೇಕಮ್ಮ? ನೀವು ಮಾತಾಡ್ಬೋದು ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿಮ್ಮ. ಸರ್, ಕಾ ಫಿಲಂ ನಿರ್ದೇಶಕರಂತೆ ನೀವು? ಸಂಗೀತ ನಿರ್ದೇಶಕ, ಹೌದು. ಓಕೆ ಮೇಡಮ್, ನೀವು ಪಾಪ ನಿದ್ದೆ ಮಾಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಇನ್ನೊಂದು ಸರಿ ಪಾಚ್ಕೊಂಡು ಆಮೇಲೆ ಎದ್ದೊಳಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಿಡದಿಂದ ಫೋನ್ ಮಾಡಿದ್ದಾರೆ, ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ದಾರೆ. ಓಕೆ, ಶನಿವಾರದ ಚಿತ್ರಾನ್ನ ಚೆನ್ನಾಗಿರಲಿ. ಸರ್, ಮತ್ತೆ ಬರೋಣ. ಹೇಳಿ, ನೀವು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಲ್ಲದೆ ಮ್ಯೂಸಿಕ್ ಬೇರೆ ಬಾರಿಸ್ತೀವಿ? ಅದು ಆ್ಯಕ್ಚುಲಿ ಪೈಪೋಟಿ ಫಿಲ್ಮಲ್ಲಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಹೆಂಗೆ? ವಿತೌಟ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಒಂದು ಸಾಂಗ್ ಮಾಡಿದ್ವಿ. ಹೆಂಗಪ್ಪ? ವೆರಿ ಬಾಯಲ್ಲೇ ಸ್ವಲ್ಪ. ಆ್ಯಕ್ಚುಲಿ ಇದು ಬಂದು ಟೀಮ್ ವರ್ಕ್. ಅಂದರೆ ಇವಾಗ ಟೋಟಲ್ 12 ಜನ ನಾವು ಮಾಡಿದ್ದೀವಿ. 12 ಜನ ಆ ಇನ್ಸ್ಟ್ರೂಮೆಂಟ್ನ ಒಂದೊಂದು ಬೀಟ್ ಬಾಕ್ಸಿಂಗ್ ಅಂತ ಹೇಳ್ತೀವಿ ನಾರ್ಮಲ್ ಆಗಿ. ಅದು ಕಾಲೇಜ್ ಅಟ್ಮಾಸ್ಫಿಯರ್ ತುಂಬಾ ಫೇಮಸ್ ಆ್ಯಕ್ಚುಲಿ. ಬೀಟ್ ಬಾಕ್ಸಿಂಗ್ ಅನ್ನೋದು ಬಾಯಲ್ಲಿ ದಿಸ್ ಜಸ್ಟ್ ಅ ಪ್ಯಾಟರ್ನ್ ವಿಚ್ ಐ ಆಮ್ ಟೆಲ್ಲಿಂಗ್. ಬಟ್ ಅವ್ರದ್ದು ಬಂದು ಇಟ್ ವಿಲ್ ಬಿ ಮಚ್ ಮೋರ್ ಪ್ರೊಫೆಷನಲ್. ನಾವು ಹೆಂಗೆ ರಿದಮ್ ನುಡಿಸ್ತೀವೋ ಆ ರೀತಿ ಬಾಯಲ್ಲಿ ಅದನ್ನ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತಾರೆ. ಹೌದೌದು. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಾನು ಮತ್ತೆ ರಾಮನಾಯನ್ ಸರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಒಂದು ಸಾಂಗ್ ಮಾಡೋಣ ಅಂದ್ರು. ಆಮೇಲೆ ನಾನು ಹೇಳಿದೆ ಫುಲ್ ಸಾಂಗೇ ಮಾಡೋಣ ಸರ್, ಮಾಡಿ ನಾವು ಒಂದು ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು ಮತ್ತೆ ರಾಮನಾಯನ್ ಸರ್. ಓಕೆ, ಇವರು ಮತ್ತೆ ಇವರ ಸ್ನೇಹಿತರು ಇಬ್ರು ಸೇರಿ ಇನ್ಸ್ಟ್ರೂಮೆಂಟ್ ಇಲ್ಲದೆ ಹಾಗೇನೆ ಮ್ಯೂಸಿಕ್ ಮಾಡೋಂತ ಡಿಸೈಡ್ ಮಾಡಿದ್ರು. ಅದೇನಾಯ್ತು ಅಂತ ತಿಳ್ಕೊಂಡು ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ ನಮ್ಮ ಗಣೇಶ್ ನಾರಾಯಣ್ ಅವರು. ತುಂಬ ಅದ್ಭುತವಾದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ, ತುಂಬ ಸಾಧನೆಗಳನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇನ್ನೂ ಚೆನ್ನಾಗಿ ಬ್ರೇಕ್ ಸಿಗಬೇಕು ಅವ್ರಿಗೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಒಳ್ಳೆ ಬ್ರೇಕ್ ಸಿಕ್ತಾಗ ಆಮೇಲೆ ಅವ್ರು ನಮ್ಮ ಕೈಗೆ ಸಿಗಲ್ಲ. ಓಕೆ, ಇವಾಗಲೇ ಸಿಕ್ಕಿರೋದು ವಾಸಿ ಅಂತ ಇದ್ದೀರಾ. ಆಮೇಲೆ ಪೈಪೋಟಿ ಸಿನಿಮಾದಲ್ಲಿ ಗಣೇಶ್ ನಾರಾಯಣ್ ಅವರೇ ಅದೇನೋ ಹೊಸ ಇನ್ಸ್ಟ್ರೂಮೆಂಟ್ ಇಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಅದು ಇನ್ನೊಂದು ಸಾಂಗು ರಾಮನಾಯಣ್ ಸರ್ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳಿದ್ದು ಗುಜರಿ ಐಟಮ್ಸ್ ಇಟ್ಕೊಂಡು ಮಾಡೋಣ. ವಿತೌಟ್ ಅದು ಇನ್ಸ್ಟ್ರೂಮೆಂಟ್ಸ್ ಅಂದರೆ ನಾರ್ಮಲ್ ಇನ್ಸ್ಟ್ರೂಮೆಂಟ್ಸ್ ಇಲ್ದೇನೆ, ಮೃದಂಗ ತಬಲಾ ಅದೆಲ್ಲ ಇಲ್ದೇನೆ. ಓಕೆ, ನಮ್ಮ ಕಣ್ಣು ಕಾಣುವಂಥ ಒಂದು ಐಟಮ್ಸ್ ಇರುತ್ತಲ್ಲ, ಮನೇಲಿ ಸೋಪ್ ಡಬ್ಬ ಆಗಿರ್ಬೋದು, ಇಲ್ಲ ಟಿವಿ ಬಾಕ್ಸ್ ಆಗಿರ್ಬೋದು, ಬಕೆಟ್ ಆಗಿರ್ಬೋದು, ಅದರಲ್ಲಿ ಇಟ್ಕೊಂಡು ಒಂದು ಸಾಂಗ್ ಮಾಡೋಣ ಅಂತ ಮಾಡಿದ್ದೆ. ಸುಖ ಅಂತ ಒಂದು ಸಾಂಗ್. ಓಕೆ 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 ಅಂದರೆ ನಮ್ಮ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಲ್ಲದೇನೆ ಮ್ಯೂಸಿಕ್ ಮಾಡಿಸಿರುವಂಥ ಮಹಾಪುರುಷ ಇವರು. ಓಕೆ ಸರ್, ಒಂದು ನಿಮಿಷ. ನಮ್ಮ ಸಾಟರ್ಡೆ ಸ್ಪೆಷಲಲ್ಲಿ ಒಂದು ಸ್ಪೆಷಲ್ ಇರುವಂಥ ಒಂದು ಸ್ಪೆಷಲ್ ತೋರಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಏನಂದರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜಾಬ್ ಎಕ್ಸ್ಪರ್ಟ್ ರಾಘವ್ ಅವರು ಸಾಗರದಲ್ಲಿದ್ದಾರೆ. ಸಾಗರದಿಂದ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಒಂದು IAS ಆಫೀಸ್ ಜೊತೆ ಕೂತಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಹೇಳಿಲ್ಲ. ಮುರಳಿ ಅವರೇ, ನಾನು ಫೋನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಫೋನ್ ತಗೊಳ್ಳಿ ಅಂತ ಮೆಸೇಜ್ಗಳು ಬರ್ತಾ ಇದ್ದಾರೆ. ನಮ್ಮ ಜಾಬ್ ಎಕ್ಸ್ಪರ್ಟ್ ರಾಘವ್ ಜೊತೆ ನಾವೀಗ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ಒಂದು ನಿಮಿಷ ತಳಿ. ರಾಘವ್. ಕನನ್ ದೇವನ್, ಗುಡ್ ಮಾರ್ನಿಂಗ್ ಮುರಳಿ.
ಗುಡ್ ಮಾರ್ನಿಂಗ್ ರಾಘವ್, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಮತ್ತೆ ಏನ್ ಸಮಾಚಾರ? ಮುರಳಿ ಅವರೇ, ನಾನು ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿದ್ದೀನಿ. ಜೊತೆಗೆ ಹೇಳಿ ಸರ್. ಡಿಪಾರ್ಟ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಕಮಿಷನರ್ ಆದಂತ ಶ್ರೀ BN ವಿಜಯಶಂಕರ್ ಅವರಿದ್ದಾರೆ. ವಿಜಯಶಂಕರ್ ಅವರು ನಮಸ್ಕಾರ. ಹೇಳಿ ಸರ್. ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಿಮಗೆ. ಕೊಡಿ 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 ಸರ್, ಕೊಡಿ ಸರ್, ಕೊಡಿ ಕೊಡಿ. ಓಕೆ. ಹಲೋ ವಿಜಯಶಂಕರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಸಾಗರದಲ್ಲಿ? ಹೌದು, ಸಾಗರದಲ್ಲಿದ್ದೇವೆ, ಕಾರ್ಯಕ್ರಮ ಆಯೋಗ ಮಾಡ್ತಾ ಇದ್ದೀವಿ. ಒಳ್ಳೆ ಒಂದು ಕಾನ್ಸೆಪ್ಟ್ ತಗೊಂಡೋಗಿದ್ದೀರಾ. ಉದ್ಯೋಗ ಮೇಳ ಎಲ್ಲಿ ನಡೀತಾ ಇದೆ ಸರ್? ಇವತ್ತಿನ ಉದ್ಯೋಗ ಮೇಳ ಹೇಳಿ ಸರ್. ಸಾಗರ ಪಟ್ಟಣದಲ್ಲಿ ನೆಹರು ಮೈದಾನ ಅಂತಿದೆ, ಅಲ್ಲಿ ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ನಡೆಯುತ್ತೆ. ಓಕೆ ಸರ್. ಉದ್ಯೋಗ ಮೇಳದಲ್ಲಿ ಯಾರ್ಯಾರು ಭಾಗವಹಿಸಬಹುದು ಸರ್? ಯಾರು ಭಾಗವಹಿಸಬಹುದು ಅನ್ನೋ ಪ್ರಶ್ನೆಗೆ ಎಲ್ಲಾ ವಿದ್ಯಾರ್ಥಿ ಅಂದ್ರೆ SLC ಉತ್ತೀರ್ಣ ಆಗಿರ್ಲಿ, ಅನುತ್ತೀರ್ಣ ಆಗಿರ್ಲಿ, PUC ಓದಿರ್ಲಿ, ಪದವೀಧರರಾಗಿರ್ಲಿ, ಸ್ನಾತಕೋತ್ತರ ಪದವೀಧರರಾಗಿರ್ಲಿ, ವೃತ್ತಿಪರ ಪದವೀಧರರಾಗಿರ್ಲಿ, ತಾಂತ್ರಿಕ ಪದವೀಧರರು, ITI, ಡಿಪ್ಲೊಮಾ, JOC ಇತರ ಯಾವುದೇ ಸರ್ಟಿಫಿಕೇಟ್ ಕೋರ್ಸ್ ಪಡೆದು ಉತ್ತೀರ್ಣ ಆಗುವಂತ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಉದ್ಯೋಗ ಅವಕಾಶವನ್ನು ಪಡಿಬಹುದಾಗಿದೆ. ಓಕೆ. ಈ ಉದ್ಯೋಗ ಮೇಳದಲ್ಲಿ ಯಾವ ತರ ಕಂಪನಿಗಳು ಬರ್ತಾ ಇದೆ ಸರ್? ಈ ಉದ್ಯೋಗ ಮೇಳದಲ್ಲಿ ನಾವೇನ್ ಮಾಡಿದ್ದೇವೆ, ಹಲವಾರು ಕಂಪನಿಗಳನ್ನ ಸಂಪರ್ಕಿಸಿದ್ದೇವೆ. ಇದರಲ್ಲಿ ಉತ್ಪಾದನೆ, ತಯಾರಿಕೆ, ಇನ್ಶೂರೆನ್ಸ್, ವಿಮೆ, ಬ್ಯಾಂಕಿಂಗ್, ಆಟೋಮೊಬೈಲ್ ಸೇವೆ, ರಿಟೈಲ್, ಆರೋಗ್ಯ, ಆತಿಥ್ಯ, ಗಾರ್ಮೆಂಟ್, ಮಾಹಿತಿ ತಂತ್ರಜ್ಞಾನ, BPO, ಸೆಕ್ಯೂರಿಟಿ, ಹೀಗೆ ವಿವಿಧ ಸೆಕ್ಟರ್ ಗಳಿಗೆ ಸಂಬಂಧಿಸಿದಂತಹ ಸುಮಾರು 150 ಕಂಪನಿಗಳು ಭಾಗವಹಿಸ್ತಾ ಇವೆ. ಪ್ರಮುಖ ಕಂಪನಿಗಳು ಯಾವ ಸರ್? ಪ್ರಮುಖ ಕಂಪನಿಗಳು ಮೇನ್ ಕಂಪನಿಗಳು ಯಾವ್ಯಾವ್ದು ಬಂದಿದೆ? ಈಗ ಪ್ರಮುಖವಾಗಿರುವಂತಹ ಕಂಪನಿಗಳು ವಿಪ್ರೋ, ವೋಲ್ವೋ, ಮತ್ತೆ ಟಫೆ ಅಂತ ಒಂದು ಕಂಪನಿ ಇದೆ, ಅದು NIIT, ಸೆಂಟಮ್ ಎಲೆಕ್ಟ್ರಾನಿಕ್ಸ್, ಕಿರ್ಲೋಸ್ಕರ್ ಟೊಯೋಟಾ ಮಿಷನರಿ, ಅರವಿಂದ್ ಲಿಮಿಟೆಡ್, ಟಾಟಾ ಮೋಟಾರ್ಸ್, ಟಾಟಾ ಮಾರ್ಕೋಪೋಲೋ, ITC, ಶಾಯಿ ಎಕ್ಸ್ಪೋರ್ಟ್ಸ್, TVS. ಇಷ್ಟೇ ಅಲ್ಲದೆ ಗೋವಾ ರಾಜ್ಯದಿಂದ ಸನೋಫಿ ಇಂಡಿಯಾ ಅನ್ನೋ ಒಂದು ಕಂಪನಿ ಇದೆ, ಅದು ಬರ್ತಿದೆ. ಮತ್ತೆ ಮಹಾರಾಷ್ಟ್ರದಿಂದ ಕೆ ಬೋವೆಟ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ, ಈ ತರ ಬಹಳ ಪ್ರಮುಖ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಆಸಕ್ತಿ ತೋರಿಸಿ ಭಾಗವಹಿಸ್ತಾ ಇದ್ದಾರೆ. ಓಕೆ ಸರ್. ನೆಕ್ಸ್ಟ್ ಉದ್ಯೋಗ ಮೇಳ ಎಲ್ಲಿ ನಡೀತಾ ಇದೆ ಅಂತ? ಈಗ ನೆಕ್ಸ್ಟ್ ಅಂದ್ರೆ ಏನ್ ಮಾಡಿದೀವಿ, ಸದ್ಯಕ್ಕೆ ಒಂದು ಶಾರ್ಟ್ ಟರ್ಮ್ ಮೆಷರ್ಸ್ ಅಂತ ಹೇಳಿ ಹಾಕೊಳ್ತೇವೆ ನಾವು. ಅಂದ್ರೆ ಮುಂದಿನ ಕೆಲವು ವಾರಗಳಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ ಆಯೋಜನೆ ಮಾಡಿರುವಂತ ಉದ್ಯೋಗ ಮೇಳಗಳು ಬಳ್ಳಾರಿ ಜಿಲ್ಲೆ ಹೂವಿನಡಗಲಿನಲ್ಲಿ ಮತ್ತೆ ಹುಬ್ಬಳ್ಳಿನಲ್ಲಿ ಬೃಹತ್ ಉದ್ಯೋಗ ಮೇಳ ಇದೇ ರೀತಿ ಮಾಡ್ಬೇಕು ಅಂತ ಆಯೋಜಿಸಿದ್ದೇವೆ. ಇದಾದ ನಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾಲಕ್ಕೆ ಇಲಾಖೆಗೆ ಉದ್ಯೋಗಾಸಕ್ತರು ಯಾರು ಬರ್ತಾರೆ ಅವರಿಗಾಗಿ ಉದ್ಯೋಗ ಮೇಳಗಳನ್ನ ನಡೆಸೋದಕ್ಕೆ ಕಾರ್ಯಕ್ರಮದ ವೇಳಾಪಟ್ಟಿಯನ್ನ ಸಿದ್ಧಪಡಿಸಿದ್ದೇವೆ. ಇದಲ್ಲದೆ ಮುರಳಿ ಅವರ ಇನ್ನೊಂದು ಪ್ರಮುಖವಾದ ವಿಷಯವನ್ನ ನಾನು ಹೇಳ್ಬೇಕು. ಹೇಳಿ ಸರ್. ಏನು ಹೇಳಿದ್ರೆ, ನಮ್ಮ ಪ್ರತಿಯೊಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಏನಿದೆ ಸುಮಾರು 30 ಇದೆ ಈ ರಾಜ್ಯದಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ ಇದೆ. ಹೇಳಿ ಸರ್. ಇವುಗಳನ್ನ HRD ಸೆಂಟರ್ಸ್ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೆಂಟರ್ಸ್ ಆಗಿ ಪರಿವರ್ತನೆ ಮಾಡೋ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಇದೇನಾಗುತ್ತೆ, ಇದು ಪ್ರತಿದಿನದ ಉದ್ಯೋಗ ಮೇಳ. ಯಾವುದೇ ಒಂದು ಉದ್ಯೋಗಾಸಕ್ತ ಇದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಗೆ ಬಂದ್ರೆ ಅವನಿಗೆ ಯಾವ ರೀತಿ ಸ್ಕಿಲ್ಸ್ ಇದೆ, ಏನು ಡಿಫಿಷಿಯನ್ಸಿ ಇದೆ, ಅವನಿಗೆ ಏನ್ ಅವಶ್ಯಕತೆ ಇದೆ ಉದ್ಯೋಗ ಗಳಿಸ್ಲಿಕ್ಕೆ, ಇದನ್ನೆಲ್ಲ ನೋಡ್ಕೊಂಡು ಸಾಫ್ಟ್ ಸ್ಕಿಲ್ಸ್ ಇರ್ಲಿ, ಇಂಗ್ಲಿಷ್ ಸ್ಪೀಕಿಂಗ್ ಆಗ್ಲಿ, ಅಥವಾ ಇಂಟರ್ವ್ಯೂನ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋದಾಗ್ಲಿ, ಇದನ್ನೆಲ್ಲ ಕಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು HRD ಸೆಂಟರ್ಗೆ 20 ಕಂಪ್ಯೂಟರ್ಗಳನ್ನ ಅಳವಡಿಸಿ ಸ್ಟೇಟ್ ಆಫ್ ದಿ ಆರ್ಟ್ ಮೆಷಿನರೀಸ್ ನ ಕೊಟ್ಟು, ಟ್ರೈನರ್ಸ್ ನ ಕೊಟ್ಟು ಉದ್ಯೋಗ ಮೇಳಕ್ಕಾಗಿ ಯಾವುದೇ ಅಭ್ಯರ್ಥಿಗಳು ಕಾಯುವ ಅವಶ್ಯಕತೆ ಇರಬಾರದು, ಪ್ರತಿದಿನದ ಉದ್ಯೋಗ ಮೇಳ ಆಗ್ಬೇಕು ಅನ್ನೋಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ವೆರಿ ಗುಡ್ ಸರ್, ವೆರಿ ಗುಡ್ ವೆರಿ ಗುಡ್. ಎಲ್ಲೋ ಒಂದ್ ಕಡೆ ಕೆಲಸ ಇಲ್ಲ ಅಂತ ಯಾರು ಹೇಳ್ಬಾರ್ದು, ಕೆಲಸ ಮಾಡಕ್ ಮನ್ಸಿದ್ರೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಕಮಿಷನರ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಯಕುಮಾರ್ ಅವರೇ. ಹಂಗೆ ನಮ್ಮ ಜಾಬ್ ಎಕ್ಸ್ಪರ್ಟ್ ಥ್ಯಾಂಕ್ ಯು ರಾಘವ್. ಥ್ಯಾಂಕ್ ಯು. ಒಳ್ಳೆ ಕೆಲಸ ಸಿಗುತ್ತೆ, ಕೆಲಸ ಮಾಡೋ ಮನಸ್ಸಿರಬೇಕು. SLC ಇಂದ ಡಿಗ್ರಿ ತನಕ ಯಾವುದೇ ಸರ್ಟಿಫಿಕೇಟ್ ಕೋರ್ಸ್ ಇದ್ರು ಸಾಗರಕ್ಕೆ ಹೋಗಿ ಅಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ. 7,000ಕ್ಕಿಂತ ಜಾಸ್ತಿ ವೇಕೆನ್ಸಿಗಳಿದೆಯಂತೆ. ಕೆಲಸ ಮಾಡೋ ಮನಸ್ಸಿದ್ರೆ ಕೆಲಸ ಸಿಗುತ್ತೆ. ಒಂದು ಮನೆಯಲ್ಲಿ ಒಬ್ಬರು ಕೆಲಸ ಮಾಡಿದ್ರೆ 4 ಜನಕ್ಕೆ ಊಟ ಆಗುತ್ತೆ. ದಯವಿಟ್ಟು ಕೆಲಸ ಮಾಡಿರಿ, ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಈಗ ತಗೊಂಡ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮದಲ್ಲಿ ಗಣೇಶ್ ನಾರಾಯಣ್ ಅವರು ಕೂತಿದ್ದಾರೆ. ಅದ್ಭುತವಾಗಿರುವಂಥ ಪ್ರತಿಭೆ, ಸಂಗೀತ ನಿರ್ದೇಶಕರು, ಸಾಕಷ್ಟು ಸಿನಿಮಾಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿದರೆ. ನೆನ್ನೆ ತಾನೇ ಕಾ ಅಂತ ಒಂದು ಸಿನಿಮಾ ಅವ್ರದ್ದು ಬಂದಿದೆ, ಅದಕ್ಕೂ ಸಂಗೀತ ನಿರ್ದೇಶಕರು ಇವರೇ. ಸರ್, ಒಳ್ಳೆ ಹಾಡುಗಾರರು ನೀವು, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತೀರಾ. ಯಾಕೆ ಮುರಳಿಯವರು ಆಡಿಸ್ತಾ ಇಲ್ಲ ಅಂತ ಒಂದು 2-3 ಕಾಲ್ ಬಂದಿದೆ. ಒಂದು ಹಾಡು ನಿಮ್ಗೆ ಇಷ್ಟವಾಗಿರುವಂಥ ಹಾಡು. ರೀಸೆಂಟಾಗಿ ಪೈಪೋಟಿ ಚಿತ್ರದಲ್ಲಿ ಒಂದು ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದಲ್ಲ, ಪೈಪೋಟಿ ಸಿನಿಮಾ ಯಾವಾಗ ಬರ್ತಾ ಇದೆ?
ಆಲ್ಮೋಸ್ಟ್ ಇನ್ನು ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿಲ್ಲ. ಯಾರು ಹೀರೋ? ಹೀರೋ ಗುರು ಜಗ್ಗೇಶ್ ಮತ್ತೆ ನಿರಂಜನ್ ಶೆಟ್ಟಿ. ಓ, ಗುರು ಜಗ್ಗೇಶ್ ಅಂದ್ರೆ ಜಗ್ಗೇಶ್ ಅವ್ರ ಮಗನ ಹಾಕೊಂಡು ಸಿನಿಮಾ ಮಾಡಿ. ಹೌದೌದು. ಓಕೆ ಓಕೆ ಓಕೆ, ಹೇಳಿ ಸರ್. ಅದರಲ್ಲಿ ಅವಳಿಗೆ ಅವಳೆ ಅಂತ ಒಂದು ಸಾಂಗ್. ಓಕೆ, ಅದೇ ಬಂದು ನಾವು ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಮಾಡಿದ ಸಾಂಗ್. ವಿತೌಟ್ ಇನ್ಸ್ಟ್ರೂಮೆಂಟ್ ಮಲ್ಲಿರ್ತಕ್ಕಂಥ ತಟ್ಟೆ ಚೊಂಬುಗಳಲ್ಲಿ ಮಾಡಿರ್ತಕ್ಕಂಥ ಅದು ಬೇರೆ, ಅದು ಬಂದು ಇನ್ನೊಂದು ಸಾಂಗ್. ಇದು ಬಂದು ಬಾಯಲ್ಲಿ ಮಾಡಿರುವಂತ ಒಂದು ಆಯರ್ ಮಾಡಿರೋ ಸಾಂಗ್. ಅಯ್ಯೋ, ಹೇಳಿ ಹೇಳಿ ಹೇಳಿ. ಅದರಲ್ಲಿ ಒಂದು ಲೇಯರ್, ಬರೀ ನಾನು ಸಾಂಗ್ ಹಾಡ್ತೀನಿ, ಆ ಲೇಯರ್ ಹಾಡ್ಲಿಕ್ಕೆ ಪಕ್ಕದಲ್ಲಿ ಯಾರು ಇಲ್ಲ, ನೀವು ಬರೀ ಸಾಂಗ್ ಮಾತ್ರ ಹೆಂಗೆ. ಓಕೆ 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 ಸರ್, ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅವಳಿಗವಳೆ ಅವಳೆ ಬ್ಯೂಟಿಫುಲ್, ಅವಳಿಗೆ ಕೊಟ್ಟೆ ನನ್ನ ದಿಲ್, ಅವಳಿಗವಳೆ ಅವಳೆ ವಂಡರ್ಫುಲ್, ನನ್ನ ಹುಡುಗಿ ತುಂಬಾ ಸಿಂಪಲ್. ಅವಳಿಗವಳೆ ಅವಳೆ ಬ್ಯೂಟಿಫುಲ್, ಅವಳಿಗೆ ಕೊಟ್ಟೆ ನನ್ನ ದಿಲ್, ಅವಳಿಗವಳೆ ಅವಳೆ ವಂಡರ್ಫುಲ್, ನನ್ನ ಹುಡುಗಿ ತುಂಬಾ ಸಿಂಪಲ್. ಅಪವಾದ ಇಲ್ಲದಂತ ಅಂದ ಭಗವಂತ ನನಗಂತ ತಂದ, ಅವಳಿಷ್ಟ ನಾನೇ ಅಂತ ಹೇಳುತ್ತಾಳ, ಇಲ್ಲ ಅದೃಷ್ಟವಂತ ಅಂತಾಳ. ಓಕೆ 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 ಓಕೆ, ತುಂಬ ಅದ್ಭುತವಾದಂಥ ಸಾಂಗು, ತುಂಬ ಚೆನ್ನಾಗಿ ಆಡ್ತಾರೆ. ಸಂಗೀತ ನಿರ್ದೇಶಕರು ಅಂದರೆ ಆಡಬೇಕು ಅಂತಲೇ ಏನಿಲ್ಲ, ಇವರು ಹಾಡೋದು ಕಲ್ತಿದ್ದಾರೆ, ನುಡ್ಸೋದು ಕಲಿಸಿದ್ದಾರೆ, ಬಾರಿಸೋದು ಕಲ್ತಿದ್ದಾರೆ. ಓಕೆ, ನಮ್ಮ ವ್ಯೂವರ್ಸ್ಗೆ ಏನು ಹೇಳಬೇಕು ಅಂತ ಇದ್ದೀರಾ? ಸಾಟರ್ಡೆ ಮಾರ್ನಿಂಗ್ ನಿಮ್ಮನ್ನೆಲ್ಲ ಮೀಟ್ ಮಾಡೋದು ತುಂಬ ಖುಷಿ ಆಗ್ತಾ ಇದೆ. ಬೈಕೊಳ್ತಾ ಇದ್ದೀರಾ ಮಗನ ಮಲ್ಕೊಂಡು ಎಬ್ಬಸ್ ಕರೆಸ್ಬಿಟ್ರು ಮುರುಳಿ ಅಂತ? ಇಲ್ಲ ಇಲ್ಲ ಇಲ್ಲ, ಆ ಥರ ಇಲ್ಲ. ತುಂಬ ಸಂತೋಷ ಆಗ್ತದೆ ಬಂದು ಬೆಳಗ್ಗೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಾ ಇರೋದು, ನಿಮ್ಮ ಜೊತೆ ಮಾತಾಡಿದ್ದು. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಷ್ಟೊಂದು ಇಂಟರ್ವ್ಯೂಗಳು ನೋಡಿದ್ದೀವಿ, ಅದರಲ್ಲಿ ನಿಮ್ಮದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಿನ್ನೆ ನಮ್ಮ ಕಾ ಚಿತ್ರ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿ. ಅದರಲ್ಲಿ ಟೋಟಲಿ 32 ಜನ ಡೆಬ್ಯೂ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ 37 ಜನ ಡೆಬ್ಯೂ, ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಫಿಲಿಮ್ ಅಲ್ಲಿ. 37 ಜನ ಇದ್ದಾರೆ. 32 ಜನ ಇದ್ದಾರೆ. ಎಲ್ಲರೂ ಹೊಸಬ್ರು. ಬಟ್ ಫಿಲಿಮ್ ನೋಡಿದ್ರೆ ನಿಮಗೆ ಅದು ಹೊಸಬ್ರು ಅಂತ ಅನ್ಸಲ್ಲ. ಓಕೆ, ಎಲ್ಲಾ ಪಾತ್ರಗಳನ್ನ ಅವ್ರವ್ರು ಕೊಟ್ಟಿದ್ದ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಒಳ್ಳೆ ರಿವ್ಯೂಸ್ ಬಂದಿದೆ ಆಡಿಯನ್ಸ್ ಕಡೆಯಿಂದ. ಓಕೆ, ಸೊ ಇವತ್ತು ನಾಳೆ ನೀವು ಫ್ರೀ ಇದ್ದವರು, ಮನೆ ಆಫೀಸ್ ರಜಾ ಇದ್ದವರೆಲ್ಲ ಹೋಗಿ ನೋಡಿ ಫಿಲಿಮ್ನ ಪ್ರೋತ್ಸಾಹಿಸಿ. ಓಕೆ, 32 ಜನ ಭವಿಷ್ಯ ಅವ್ರ ಕೈಯಲ್ಲಿದೆ. ಫಿಲಿಮ್ ನೋಡಿ ಗೆಲ್ಲಿಸಿದ್ರೆ ನಾವು ಮತ್ತೆ ಅದೇ ಥರ ಮುಂದೆ ನಾವು ಪ್ರಯತ್ನಗಳನ್ನ ಮಾಡಬಹುದು. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗಣೇಶ್ ನಾರಾಯಣ್ ಅವ್ರಿಗೆ ಅವಕಾಶಗಳು ಸಿಗುತ್ತೆ. ಒಳ್ಳೆ ಪ್ರತಿಭೆ ಎಲ್ಲಿರುತ್ತೋ ಅವಕಾಶ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು, ಲೇಟಾಗಿ ಸಿಕ್ಕಿದ್ರು ಜಾಸ್ತಿ ವರ್ಷ ಸಿಗುತ್ತೆ. ಪ್ರತಿಭೆಗಳಿಗೆ ಖಂಡಿತವಾಗ್ಲೂ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ನಿಮಗೆ ಅವಕಾಶಗಳು ಸಿಗಲಿ. ಆದರೆ ಒಂದು ಸಣ್ಣ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕಾಗುತ್ತೆ. ಹೇಳಿ. ಮೈಸೂರಿನಿಂದ ಬಂದಿದ್ದಾರೆ ನಮ್ಮ ಗಾಯತ್ರಿ ದೇವಿಯವರು ಅಂತ ಒಬ್ಬರು, ನಿನ್ನೆ ಫೋನ್ ಮಾಡಿದ್ರು, ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಮೈಸೂರಿನಿಂದ ಬಂದಿದ್ದಾರೆ. ಅವ್ರಿಗೊಂದು ಪ್ರೈಸ್ ಕೊಟ್ಟು ಹೋಗ್ಬೇಕು ಸರ್. ಖಂಡಿತ. ಅಮ್ಮ ಬನ್ನಿಮ್ಮ, ಬನ್ನಿಮ್ಮ, ಬನ್ನಿ. ಮೈಸೂರಿಂದ ಬಂದ್ರಿ ಗಾಯತ್ರಿ ದೇವಿಯವರು. ಸಂತೋಷ. ಗಣೇಶ ಅಂತ ಹೆಸರಿಟ್ಕೊಂಡಿದ್ದೀರಿ. ನಿಮ್ಮ ಗಣೇಶ ಓಂ ಪ್ರತಾಪ್ ವಿಘ್ನೇಶ್ವರ, ನನಗೆ ಎಲ್ಲ ನೀವು ಮನಸ್ಸಿನಲ್ಲಿ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಿಮ್ಮದು ಒಗ್ಗರಣೆ ಡಬ್ಬಿ, ನಿಮ್ಮ ಕಳೆ, ನಿಮ್ಮ ಲಕ್ಷಣ, ಖುಷಿ, ಸಂತೋಷ ತುಂಬ ಇದಾಗಿದೆ. ಥ್ಯಾಂಕ್ಸ್. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಜನ ಇಷ್ಟಪಟ್ಟು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಅಂದ್ಕೊಳ್ಳೋದಷ್ಟೇ, ಕಷ್ಟಪಟ್ಟು ಕಾರ್ಯಕ್ರಮನ ನೋಡಬಾರ್ದು, ಇಷ್ಟಪಟ್ಟು ಕಾರ್ಯಕ್ರಮ ನೋಡ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಣ್ಣನ್ ದೇವನವರು ಬಂದಿರೋ ಅಂಥ ಗೆಸ್ಟ್ಗಳನ್ನ ಮುರಳಿಯವರೇ ಹಂಗೆ ಕಳಿಸ್ಬೇಡಿ, ಅವ್ರಿಗೂ ಒಂದು ಗಿಫ್ಟ್ ಟ್ಯಾಂಪರ್ನ ಕಳಿಸಿ ಅಂತ ಕೊಟ್ಟಿದ್ದಾರೆ. ಕಣ್ಣನ್ ದೇವನವರ ಥ್ಯಾಂಕ್ ಯು ಗಿಫ್ಟ್ ಟ್ಯಾಂಪರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕಡೆಯಿಂದ ಈ ಕಾ. ಓಕೆ ಓಕೆ ಓಕೆ, ಸಾಂಗ್ಸ್ ಕೇಳಿ, ನೀವು ವಿಡಿಯೋ ಮಾಡ್ಕೊಂಡು ಫಿಲಿಮ್ ನೋಡಿ. ಓಕೆ ಸರ್, ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಣೇಶ್ ನಾರಾಯಣ್ ಅವರು ಬಂದಿದ್ದರು, ಕಾರ್ಯಕ್ರಮದ ಭಾಗವಹಿಸಿದರು. ತುಂಬ ಸಿಕ್ಕಾಪಟ್ಟೆ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಸಹ ನಮ್ಮನ್ನು ಭಾಗವಹಿಸ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂದ್ರೆ ನಮ್ಮ ಟೆಲಿಫೋನ್ ಮಾಡಿ, ನಾನು ಅಂತ ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ನಾಳೆ ಸಂಡೇ ಅಂತ ಮಲ್ಕೊಂಬಿಡಬೇಡಿ. ಸಂಡೇ ಆದರೂ ನಾನು ಖಂಡಿತವಾಗ್ಲೂ ಬಿಡಲ್ಲ. ಸಂಡೇ ಆದರೂ ನಿಮ್ಮ ಮನೆಗೆ ಬರ್ತೇನೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ